ಕಳೆದ ಸಾರಿ ನಾವು ನೋಡಿದಂತ ಮಾರ್ಕನ ಸ್ವಾರ್ಥಿಯಲ್ಲಿರ್ತಕ್ಕಂಥ ಅತ್ಯಾಶ್ಚರ್ಯಗಳು, ಅವುಗಳ ಬಗ್ಗೆ ನಾವು ಧ್ಯಾನಿಸ್ತಾ ಇದ್ದೀವಿ. ನಾವು ಮಾರ್ಕನ ಸ್ವಾರ್ಥಿ ಓದುವಾಗ 7 ಸಂದರ್ಭಗಳು ಬರ್ತವೆ. 7 times ಅತ್ಯಾಶ್ಚರ್ಯಪಟ್ಟರು, ಬೆರಗಾದ್ರು ಎಂಬುದಾಗಿ ಹೇಳುವಂತಹ 7 ಸಂದರ್ಭಗಳನ್ನ ಮಾರ್ಕನ ಸ್ವಾರ್ಥಿಯಲ್ಲಿ ನೋಡ್ತೇವೆ. ಆದ್ರೆ ಇಲ್ಲಿ ಈಗಾಗಲೇ ನಾವು 3 ನೋಡಿದ್ದೇವೆ. ಇವತ್ತು 4 ನೋಡಿ ನೆಕ್ಸ್ಟ್ ಟೈಮ್ ಆದಷ್ಟು 3 ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ, ದೇವರ ಇಚ್ಛೆ ಇದ್ದರೆ. ಆದ್ರೆ ಇವತ್ತು ನಾವು ನೋಡುವಂತೆ ಈಗಾಗಲೇ ನೀವು ಓದಂತ ಭಾಗದಲ್ಲಿ ನಾವು ಅದನ್ನ ನೋಡಿದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ಕಳೆದ ವಾರ ಸ್ವಲ್ಪ ಅಪೂರ್ಣವಾಗಿ ಉಳಿದಂತಹ ಸಂದೇಶವನ್ನ ನಾನು ಮುಗಿಸಿ ಆಮೇಲೆ ಈ ಇವತ್ತಿನ ಭಾಗಕ್ಕೆ ನಾನು ಬರಲಿಕ್ಕೆ ಮನಸ್ಸು ಮಾಡ್ತೀನಿ. ಅದರ್ವೈಸ್ ದಟ್ ವಿಲ್ ಬಿ ಇನ್ಕಂಪ್ಲೀಟ್. ಯಾಕಂದ್ರೆ ಬಹಳಷ್ಟು ವಿಷಯಗಳನ್ನ ಯೇಸು ಸ್ವಾಮಿಯವರು ಅಲ್ಲಿ ತಮ್ಮ ಶಿಷ್ಯರಿಗೆ ಹೇಳಿದ್ರು ಎಂಬುದು ನಮಗೆ ಇಲ್ಲಿ ಕಂಡು ಬರ್ತದೆ 10ನೇ ಅಧ್ಯಾಯದಲ್ಲಿ. ಈಗಾಗಲೇ ಸಹೋದರ ಮಸ್ತಿಯವರು ಓದಿದ್ರು. ಈಗ ಅವರು ಹೇಗೆ ತಿಳ್ಕೊತಾರೆ ನನ್ಗೆ ಗೊತ್ತಿಲ್ಲ, ಬಿಕಾಸ್ ಯು ಆರ್ ಸ್ಪೀಕಿಂಗ್ ಹಿಂದಿ. ನಾನು ಕನ್ನಡ ಮಾತಾಡಿದ್ರೆ ಅವ್ರಿಗೆ ಅರ್ಥ ಆಗ್ತದೆ ಇಲ್ಲೋ ಗೊತ್ತಿಲ್ಲ. ಏನೇ ಇರ್ಲಿ, ದೇವರು ಅವ್ರನ್ನ ವಿಶೇಷವಾಗಿ ನಡೆಸಲಿ ಎಂಬುದಾಗಿ ನಾನು ಕೇಳ್ಕೊಳ್ತೇನೆ. ಈ ಭಾಗದಲ್ಲಿ ನಾವು ನೋಡುವಾಗ ಆ ಒಬ್ಬ ಯವನಸ್ಥ ಅಧಿಕಾರಿ, ಶ್ರೀಮಂತ ಅಧಿಕಾರಿ ಮತ್ತು ಅಧಿಕಾರಿಯುಳ್ಳಂತಹ ಒಬ್ಬ ವ್ಯಕ್ತಿ, ಅವನು ಯೇಸು ಸ್ವಾಮಿಯವರ ಬಳಿ ಬಂದು ನಿತ್ಯ ಜೀವಕ್ಕೆ ಹೇಗೆ ಬಾಧ್ಯನಾಗಬೇಕೆಂಬ ಹೇಳುವಾಗ ಯೇಸು ಸ್ವಾಮಿಯವರು ಅವನಿಗೆ ಎಲ್ಲಾ ವಿಷಯಗಳನ್ನು ವಿವರಿಸಿದ್ದು ನಿಮಗೆ ಗೊತ್ತದೆ. ಕೊನೆಗೆ ಅವರು ಒಂದು ಮಾತು ಅವನಿಗೆ ಹೇಳಿದ್ರು, ಏನಂತ ಹೇಳಿ, ನಿನಗಿದ್ದದ್ದನ್ನೆಲ್ಲ ಮಾರು, ಆಮೇಲೆ ನನ್ನನ್ನ ಹಿಂಬಾಲಿಸು ಎಂಬುದಾಗಿ ಹೇಳಿದಾಗ ಅವನೇನ್ ಮಾಡ್ದ ಅಂತಂದ್ರೆ, ಬಹಳ ಆಸ್ತಿಯುಳ್ಳವನಾಗಿದ್ದರಿಂದ ಆ ಮಾತಿಗೆ ಮೋರೆ ಬಾಡಿದವನಾಗಿ ದುಃಖದಿಂದ ಹೊರಟು ಹೋದನು ಅಂತ ಈ ಭಾಗ ನಮಗೆ ತಿಳಿಸ್ತದೆ. ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ 22ನೇ ವಚನ. ಯೇಸು ಸ್ವಾಮಿಯವರು ಇಲ್ಲಿ ಹೇಳುವಂತಹ ವಿಷಯ ನಾವು ತಪ್ಪು ಅರ್ಥ ಮಾಡಬಾರ್ದು. ಅದರ ಅರ್ಥ ಏನಂತ ಹೇಳಿ, ನಿನಗೆ ಆಸ್ತಿ ಐತೆ ಅದನ್ನೆಲ್ಲ ಮಾರಿ ನನ್ನ ಹಿಂದೆ ಬಂದ್ಬಿಡು ಅಂತ ಹೇಳಿ ಹೇಳ್ತಾರೇನು ಯೇಸು ಸ್ವಾಮಿಯವರು ಅಂತ ಹೇಳಿ ಎಷ್ಟು ಜನ ಯೇಸು ಸ್ವಾಮಿಯವರ ಕಡೆಗೆ ಬರುವುದೇ ಇಲ್ಲ. ಆದ ಕಾರಣ ನಾವು ಸರಿಯಾದ ಅರ್ಥ ಅದನ್ನ ಮಾಡಿಕೊಳ್ಳೋದರ ಅವಶ್ಯಕತೆ. ಅಲ್ಲಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಆ ಯವನಸ್ಥ ತನ್ನ ಬಹಳಷ್ಟು ಆಸ್ತಿಯನ್ನ ಪ್ರೀತಿಸಿದ್ದ, ದೇವರಿಗಿಂತ ಹೆಚ್ಚಾಗಿ ಕರ್ತನಾದ ಯೇಸು ಕ್ರಿಸ್ತರ ಮಾತಿಗಿಂತ ಹೆಚ್ಚಾಗಿ ಅವನು ಪ್ರೀತಿಸುವುದು ಯಾವುದಂತಂದ್ರೆ ಅವನ ಆಸ್ತಿ. ಆದ ಕಾರಣ ಸ್ವಾಮಿ ಅವನನ್ನ ದೃಷ್ಟಿಸಿ ನೋಡ್ತಾರೆ. ದೃಷ್ಟಿಸಿ ನೋಡಿದ್ಮೇಲೆ ಪ್ರೀತಿಯಿಂದ ಮಾತಾಡ್ತಾರೆ. ಅವನ ಮೇಲೆ ಸಿಟ್ಕೊಳ್ಳೋದಿಲ್ಲ, ಅವನ ಮೇಲೆ ಯಾವುದೇ ಒಂದು ಅವರಿಗೆ ಯಾವುದೇ ತರದ ಒಂದು ವಿಚಾರಗಳಿಲ್ಲದೆ ಅವ್ರೇನ್ ಹೇಳ್ತಾರಂತಂದ್ರೆ, ನಿನಗೆ ಒಂದ್ ಕಡಿಮೆ ಆಗಿದೆ, ನೀನೆಲ್ಲಾ ಒಳ್ಳೆ ರೀತಿಯಿಂದ ನಡೆದಿದ್ದಿ ಅಂತ ಹೇಳ್ತಿದ್ದಿ, ನಿನಗೆ ಬಹಳಷ್ಟು ಇದೆ, ಅದು ಗೊತ್ತದ ನಿನ್ಗೆ, ಆದ್ರೆ ಅವುಗಳನ್ನ ನೀನು ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಿ, ಅವುಗಳನ್ನ ನೀನು ಮಾರು, ನನ್ನ ಹಿಂದೆ ಬಂದು ಹಿಂಬಾಲಿಸು ಅಂತ ಹೇಳ್ತಾರೆ. ಆಗ ಆ ಮನುಷ್ಯ ಏನ್ ಮಾಡ್ದ ಅಂತಂದ್ರೆ, ಯವನಸ್ಥ ಎಷ್ಟು ಆತುರದಿಂದ ಬಂದಿದ್ದ, ಎಷ್ಟು ಮರ್ಯಾದೆ ಕೊಟ್ಟು ಸ್ವಾಮಿಗಳು ಮಾತಾಡಿದ್ದ, ಗುರುವೇ ಎಂಬುದಾಗಿ ಹೇಳಿದ, ಒಳ್ಳೆ ಬೋಧಕನೇ ಎಂಬುದಾಗಿ ಹೇಳಿದಂತಹ ಒಬ್ಬ ವ್ಯಕ್ತಿ ಈಗ ಏನಾಗ್ತಾ ಇದ್ದಾನಂತಂದ್ರೆ, ಮೋರೆ ಮಾಡಿದವನಾಗಿ ದುಃಖದಿಂದ ಹೊರಟು ಹೋದ. ಬರುವಾಗ ಅವನಿಗೊಂದು ನಿರೀಕ್ಷೆ ಇತ್ತು, ಏನಂತ ಹೇಳಿ, ನನಗೆ ನಿತ್ಯ ಜೀವ ಸಿಗ್ತದೆ ಅಂತ ಹೇಳಿ ಯೇಸು ಸ್ವಾಮಿಯವರು ನನಗೆ ಕೊಡ್ತಾರೆ ಅಂತ. ಆದ್ರೆ ಯೇಸು ಸ್ವಾಮಿಯವರು ಹೇಳಿದ ಮಾತಿನಂತೆ ಅವನು ನಡೆಯದೆ ಹೋದ ಕಾರಣ ಅವನಿಗೆ ಸಿಗಲಿಲ್ಲ. ಯೇಸು ಸ್ವಾಮಿಯವರ ಮಾತಿನ ಪ್ರಕಾರ ಅವನು ನಡೆದಿದ್ರೆ ಅವನಿಗೆ ಸಿಕ್ತಿತ್ತು. ಅವನ ಪ್ರೀತಿ ಅದ್ರ ಮೇಲೆ ಇತ್ತಂತಂದ್ರೆ ಆಸ್ತಿಯ ಮೇಲೆ ಇತ್ತು, ಬಹಳಷ್ಟು ಆಸ್ತಿ ಇತ್ತು, ಅದನ್ನ ಬಿಡ್ಲಿಕ್ಕೆ ಮನಸ್ಸಿರ್ಲಿಲ್ಲ. ಅದ್ರ ಕೂಡ ಇರ್ಬೇಕಂತ ಹೇಳ್ದ, ಅಲ್ಲೇ ಉಳಿದು ಬಿಟ್ಟ. ಅವನು ಆಸ್ತಿ ಅವನು ತೆಗೆದುಕೊಂಡು ಹೋಗ್ಲಿಲ್ಲ, ಸತ್ತಾಗ ಅವನು ಅಲ್ಲೇ ಬಿಟ್ಟು ಹೋದ. ಆದ್ರೆ ಅವನ ಅಂತ್ಯ ಎಲ್ಲ ಆಯ್ತು ಅಂತ ಹೇಳಿ ನಾನು ಹೇಳೋದ್ರ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಅವನು ಯೇಸು ಸ್ವಾಮಿಯವರ ಮಾತನ್ನ ಕೇಳಲಿಲ್ಲ ಅಂತ ಅವ್ನು ಎಲ್ಲಿ ಹೋದ ಅನ್ನೋದು ನಿಮ್ಗೆ ಗೊತ್ತದ. ಹೀಗೆ ಅಲ್ಲಿ ಆದಂತಹ ವಿಷಯ ಯೇಸು ಸ್ವಾಮಿಯವರು ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಏನಂತ ಹೇಳಿ, ನಿಮ್ಮ ಪ್ರೀತಿ ದೇವರ ಮೇಲೆ ಇರಲಿ, ನಿಮ್ಮ ಪ್ರೀತಿ ನನ್ನ ಮೇಲೆ ಇರಲಿ.
ಸತ್ಯವೇದದಲ್ಲಿ ಅನೇಕ ಸಂದರ್ಭಗಳನ್ನ ನಾವು ಓದ್ತೇವೆ. ಪೇತ್ರನಿಗೂ ಸಹ ಯೇಸು ಸ್ವಾಮಿ ಅವರೊಂದು ಪ್ರಶ್ನೆ ಹಾಕ್ತಾರೆ, ಏನಂತ ಹೇಳಿ, ನನ್ನನ್ನು ಪ್ರೀತಿಸ್ತೀಯಾ ಎಂಬುದಾಗಿ. ಆಗ ಯೋಹಾನ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ಅದನ್ನ ನಾವು ಓದ್ತೇವೆ. ಆಗ ಪೇತ್ರನ ಹೌದು ಸ್ವಾಮಿ, 2ನೇ ಸಲ ಕೇಳ್ತಾರೆ, ನನ್ನನ್ನು ಪ್ರೀತಿಸ್ತೀಯಾ ಅಂತ. ಹೌದು ಸ್ವಾಮಿ ಅಂತ ಹೇಳ್ದ. 3ನೇ ಸಲ ಆತನನ್ನ ಪ್ರಶ್ನೆ ಕೇಳಿದಾಗ ಪೇತ್ರನಿಗೆ ಗೊತ್ತಾಯ್ತು ಏನಂತ ಹೇಳಿ, ಯೇಸು ಸ್ವಾಮಿ ಅವರು ನನ್ನ ಮನಸ್ಸನ್ನ ತಿಳ್ಕೊಂಡಿದ್ದಾರೆ. ಅದಕ್ಕೆ ಅವನು ಹೇಳ್ಬಿಟ್ಟ ಏನಂತ ಹೇಳಿ, ನಿನಗೆ ಗೊತ್ತದ ಸ್ವಾಮಿ ಅಲ್ಲ ಅಂತ ಹೇಳಿ. ಹೀಗೆ ಪೇತ್ರನ ಒಂದು ಸ್ಥಿತಿ ಅವನು ಏನ್ ಮಾಡ್ದ, ಅರಿಕೆ ಮಾಡ್ದ, ಏನಂತ ಹೇಳಿ, ನಿನಗೆಲ್ಲ ಗೊತ್ತದೆ, ನನಗಿಂತ ಹೆಚ್ಚು ನೀನೇ ತಿಳಿದಿದ್ದಿ ಸ್ವಾಮಿ. ನಾನು ಯಾವ ರೀತಿಯಾಗಿ ನಿನ್ನ 3 ಸಾರಿ ಅಲಗಳೆದಿದ್ದೇನೆ ಅದನ್ನು ನಿನ್ ಗೊತ್ತದೆ. ಆದ ಕಾರಣ ನನ್ನ ಪ್ರೀತಿ ಹೆಂಗದೆ ಅದು ನಿನ್ ಗೊತ್ತದೆ ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿ ಅವನನ್ನ ತಿರುಗಿ ಆ ಒಂದು ಸೇವೆಗೆ ಅವನನ್ನು ಒಪ್ಪಿಸಿಕೊಡ್ತಾರೆ. ಅವನು ಹಿಂದೆ ಹೋಗ್ಬಿಟ್ಟಿದ್ದ, ಏನಂತ ಹೇಳಿ, ಬೇಡ, ನಾನು ಮೀನುಗಾರನಾಗಿ ನನ್ನ ಹಳೆಯ ಕೆಲಸವನ್ನೇ ನಾನು ಮಾಡ್ಲಿಕ್ಕೆ ಹೋಗ್ತೇನೆ ಎಂಬುದಾಗಿರುವಾಗ ಸ್ವಾಮಿ ಅವನನ್ನು ಕರೆದು ಅವನನ್ನ ಪ್ರೀತಿಸಿ ಅವನಿಗೆ ತಿರುಗಿ ಆ ಒಂದು ಕೆಲಸದ ಒಂದು ಜವಾಬ್ದಾರಿಯನ್ನ ಕೊಟ್ಟಂತರ ಒಂದು ವಿಷಯ ನಮ್ಮೆಲ್ಲರಿಗೆ ತಿಳಿದಿದೆ. ಹೀಗಿರುವಾಗ ನಮ್ಮ ಪ್ರೀತಿ ಯಾವಾಗಲೂ ಕರ್ತನಾದ ಯೇಸು ಕ್ರಿಸ್ತರ ಮೇಲೆ ಇರಬೇಕಾದದ್ದು ಬಹಳ ಅವಶ್ಯ. ಅವನಿಗೆ ಅದು ಬಹಳ ಕಠಿಣವಾದಂತಹ ಮಾತನಿಸ್ತು. ಯಾಕೆ? ಅವನ ಮುಂದೆ ಆಸ್ತಿ ಇತ್ತು, ಅದನ್ನ ನೋಡ್ತಿದ್ದ. ಆಮೇಲೆ ಯೇಸು ಮಾತನ್ನ ಇಲ್ಲಿ ಕೇಳ್ತಿದ್ದ. ಆಗ ಅವನಿಗೆ ಏನನಿಸ್ತಿತ್ತು, ಇದನ್ನೆಲ್ಲ ಹೆಂಗ್ ಬಿಡ್ಲಿ, ಇದೆಲ್ಲ ಇದೆಲ್ಲ ನಂದಲ್ಲ, ಇದನ್ನೆಲ್ಲ ನಾನು ಅನುಭವಿಸ್ತಿದ್ದೇನೆ, ಇಷ್ಟು ಐಷಾರಾಮ ನನಗಿದೆ, ಅದನ್ನ ನಾನು ಹೇಗ್ ಬಿಡ್ಲಿ ಎಂಬುದಾಗಿ ಒಂದ್ ಕಡೆ ನೋಡ್ತಿದ್ದ. ಆದ್ರೆ ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ, ಅದನ್ನ ಕೊಡು, ನನ್ ಹಿಂದೆ ಬಾ, ಬಡವರಿಗೆ ಹಂಚೋದನ್ನ ಅಂತ ಹೇಳ್ತಾ ಇದ್ದ, ಕೊಟ್ಬಿಡೋದನ್ನ. ಆಗ ಅವನು ಬಹಳ ದುಃಖಪಟ್ಟು ಹಿಂತಿರುಗಿ ಹೋದ ಅಂತ. ಹೀಗೆ ಅವನಿಗೆ ಆಜ್ಞೆ ಏನಾಯ್ತಂತಂದ್ರೆ ಬಹಳಷ್ಟು ಕಠಿಣವಾದಂತ ಆಜ್ಞೆ ಆಯ್ತು. ಯಾಕಂದ್ರೆ ಅವನ ಪ್ರೀತಿಯಲ್ಲಿತ್ತು, ಆಸ್ತಿಯ ಮೇಲಿತ್ತು. ಅಷ್ಟೇ ಅಲ್ಲದೆ ಅದರ ಬೆಲೆ ಅವನಿಗೆ ಬಹಳಷ್ಟು ಕೊಡ್ಲಿಕ್ಕೆ ಆಗುದಿಲ್ಲೇನೋಪ್ಪ ಎನ್ನುವಂತಹ ರೀತಿಯಲ್ಲಿ ಇತ್ತು. ಐ ಆಮ್ ನಾಟ್ ಏಬಲ್ ಟು ಪೇ ದ ಪ್ರೈಸ್ ಬಿಕಾಸ್ ಐ ಲವ್ ದಟ್. ಅದನ್ನ ನಾನು ಪ್ರೀತಿಸ್ತಾ ಇದ್ದೇನೆ, ಇದಕ್ಕೆ ನಾನು ಬೆಲೆ ಕೊಡ್ಲಿಕ್ಕೆ ಆಗುದಿಲ್ಲ ಅನ್ನುವಂತ ರೀತಿಯಲ್ಲಿ ಅವನ ಜೀವನ ಇತ್ತು ಎಂಬುದಾಗಿ ನಮಗ ಸ್ಪಷ್ಟವಾಗಿ ಕಂಡು ಬರ್ತದೆ. ಆದ್ರೆ ಯೇಸು ಸ್ವಾಮಿ ಅವರು ಹೇಳ್ತಾರೆ, 2 ವಿಷಯಗಳ ಮಧ್ಯದಲ್ಲಿ ನೀನ್ ಇದ್ದಿ, ಆದ್ರೆ ನೀನೇನ್ ಮಾಡ್ಬೇಕು, ಯು ಹ್ಯಾವ್ ಟು ಚೂಸ್, ಆಯ್ಕೆ ಮಾಡ್ಬೇಕು, ಯು ಹ್ಯಾವ್ ಟು ಡಿಸೈಡ್. ಸತ್ಯವೇದದಲ್ಲಿ ಅನೇಕ ಸಂದರ್ಭಗಳನ್ನ ನಾವು ನೋಡ್ತೀವಿ. ಏನಂತ ಹೇಳಿ, ಆಯ್ಕೆ ಮಾಡ್ರಿ, 2 ಯಜಮಾನರನ್ನ ನೀವು ಸೇವಿಸಲಾರಿರಿ ಎಂಬುದಾಗಿ ಸ್ವಾಮಿ ಹೇಳ್ತಾರೆ. ಯೆಹೋಶುವನು ಹೇಳ್ತಾನೆ ಏನಂತ ಹೇಳಿ, ನಾನು ನನ್ನ ಮನೆಯವರು ಯೆಹೋವನನ್ನ ಸೇವಿಸ್ತೇವೆ, ನೀವು ಯಾರನ್ನ ಸೇವಿಸ್ತೀರಿ, ನಿರ್ಣಯ ಮಾಡ್ರಿ, ಯು ಡಿಸೈಡ್. ಎಲಿಯನು ಕರ್ಮೇಲ್ ಬೆಟ್ಟದಲ್ಲಿ ಹೇಳ್ತಾನೆ, ಇನ್ನೂ ಎಷ್ಟು ದಿವಸ 2 ಮನಸ್ಸುಳ್ಳವರಾಗಿರುವಿರಿ, ಇವತ್ತು ನಿರ್ಧರಿಸಿರಿ ಏನಂತ ಹೇಳಿ, ಯೆಹೋವನನ್ನ ಹಿಂಬಾಲಿಸ್ತೀರೋ ಅಥವಾ ನೀವು ಆತನನ್ನ ಹಿಂಬಾಲಿಸೋದಿಲ್ವೋ ಎಂಬುದನ್ನ ಎಲಿಯನು ಆ ಕರ್ಮೇಲ್ ಬೆಟ್ಟದಲ್ಲಿ ಇಸ್ರಾಯೇಲ್ ಜನರಿಗೆ ಹೇಳುವಂತಹ ಮಾತು ನಮ್ಮೆಲ್ಲರಿಗೆ ಕೇಳಿ ಬರ್ತದೆ. ಇವತ್ತು ಆಯ್ಕೆ ಎನ್ನುವಂಥದ್ದು ಬಹಳ ಮುಖ್ಯ ನಮ್ಮ ಕ್ರಿಸ್ತಿಯ ಜೀವನದಲ್ಲಿ. ವಿ ಹ್ಯಾವ್ ಟು ಬಿ ಡಿಸೈಡೆಡ್ ಇನ್ ಅವರ್ ಲೈಫ್. ಆದ ಕಾರಣ ನಾವು ಎಷ್ಟೋ ಸಲ ಆ ಒಂದು ಕೋರಸ್ ಹಾಡ್ತೇವೆ ಏನಂತ ಹೇಳಿ, ಐ ಹ್ಯಾವ್ ಡಿಸೈಡೆಡ್ ಟು ಫಾಲೋ ಜೀಸಸ್, ನೋ ಟರ್ನಿಂಗ್ ಬ್ಯಾಕ್, ನೋ ಟರ್ನಿಂಗ್ ಬ್ಯಾಕ್. ನಾನು ಕರ್ತನಾದ ಯೇಸು ಕ್ರಿಸ್ತರನ್ನ ಹಿಂಬಾಲಿಸುವುದಕ್ಕಾಗಿ ನಿರ್ಧರಿಸಿದ್ದೇನೆ, ಆಯ್ಕೆ ಮಾಡಿದ್ದೇನೆ, ಹಿಂತಿರುಗಿ ನಾನು ನೋಡುವುದಿಲ್ಲ ಎಂಬುದಾಗಿ ಎಷ್ಟೋ ಸಲ ನಾವು ಹಾಡ್ತೇವೆ. ಆದ್ರೆ ಅದರ ಪ್ರಕಾರ ಎಷ್ಟು ನಾವು ನಡೀತೇವೆ ಎನ್ನುವಂಥದ್ದನ್ನ ನಾವು ಪರೀಕ್ಷೆ ಮಾಡಿಕೊಳ್ಬೇಕಾದ ಅವಶ್ಯಕತೆ ಇದೆ. ಅಲ್ಲಿ ಯೇಸು ಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಏನಂತ ಹೇಳಿ, ಗಲಾತ್ಯರಿಗೆ ಬರೆದ ಪತ್ರದಲ್ಲಿ ನಾವು 2ನೇ ಅಧ್ಯಾಯ 15-16 ಓದಿದ್ರೆ ಅಲ್ಲಿ ನಾವು ಏನ್ ನೋಡ್ತೀವಿ ಅಂತಂದ್ರೆ ಆಜ್ಞೆಗಳ ಬಗ್ಗೆ ಹೇಳಲ್ಪಟ್ಟಿದೆ. ಆಜ್ಞೆಗಳ ಬಗ್ಗೆ ಗಲಾತ್ಯ 2:15-16 ಅಲ್ಲಿ ಅದು ಏನು ನಾವು ತೋರಿಸ್ತದೆ ಅಂತಂದ್ರೆ, ಈ ಆಜ್ಞೆ ನಮ್ಮನ್ನ ಕರ್ತನಾದ ಯೇಸು ಕ್ರಿಸ್ತರ ಬಳಿಗೆ ನಡೆಸ್ತದೆ. ಇಟ್ ಲೀಡ್ಸ್ ಅಸ್ ಟು ದ ಲಾರ್ಡ್ ಜೀಸಸ್ ಕ್ರೈಸ್ಟ್, ಬಟ್ ಇಟ್ ವಿಲ್ ನಾಟ್ ಸೇವ್ ಅಸ್. ಇದರ ವ್ಯತ್ಯಾಸ ನಿಮ್ಗೆ ಗೊತ್ತಿರ್ಬೇಕು. ದೇವರ ಆಜ್ಞೆಗಳು ನಮಗೆ ಎದಕ್ಕೆ ಕೊಡಲ್ಪಟ್ಟಿವೆ ಅಂತಂದ್ರೆ, ರಕ್ಷಕನ ಬಳಿಗೆ ಅವು ನಡೆಸ್ತವೆ ನಮ್ಮನ್ನ. ಹೋಗ್ರಲ್ಲಿ, ಯು ಗೋ ದೇರ್. ನಿಮ್ಗೆ ರಕ್ಷಣೆ ಸಿಗ್ಬೇಕಾದ್ರೆ ನೀವು ಎಲ್ಲಿ ಹೋಗ್ಬೇಕು? ಕರ್ತನಾದ ಯೇಸು ಕ್ರಿಸ್ತರ ಬಳಿಗೆ ಹೋಗ್ರಿ ಅಂತ ಹೇಳಿ ತೋರಿಸ್ತೇವೆ. ಅವು ರಕ್ಷಿಸೋರು ಯಾರಂತಂದ್ರೆ ಯೇಸು ಸ್ವಾಮಿ.
ಗಲಾತ್ಯ 2:15 ಓದ್ರಿ, ಸಮಯ ಇಲ್ಲ ಅಂತ ಹೇಳಿ ನಾನು ಹೀಗೆ ಹೇಳ್ತಾ ಇದ್ದೇನೆ ನಿಮ್ಗೆ. ಆದ ಕಾರಣ ರಕ್ಷಣೆಯ ಕೊಡುವವನು ಯಾರಂತಂದ್ರೆ ಯೇಸು ಸ್ವಾಮಿಯವರು. ಅವರು ನಮ್ಮ ರಕ್ಷಣೆ ನಮ್ಗೆ ಕೊಡುವಂತವರಾಗಿದ್ದಾರೆ. ಹೀಗಿರುವಾಗ ಅವರಿಗಿಂತ ಹೆಚ್ಚಾಗಿ ನಾವು ಯಾರನ್ನ ಪ್ರೀತಿಸ್ಲಿಕ್ಕೆ ಸಾಧ್ಯ? ನಮ್ಮ ಮುಂದೆ ಇರತಕ್ಕಂತಹ ಪ್ರಶ್ನೆ, whom can we love more than Lord Jesus Christ? Because he is our savior. ಅವರೇ ನಮ್ಮ ರಕ್ಷಕ, ನಮಗೆ ರಕ್ಷಣೆಯನ್ನು ಕೊಟ್ಟವರು, ಪಾಪದ ಬಂಧನದಿಂದ ಬಿಡಿಸಿದವರು, ಪಾಪದ ಶಿಕ್ಷೆಯಿಂದ ನಮ್ಮನ್ನ ತಪ್ಪಿಸಿದವರು, ನಿತ್ಯ ಜೀವವನ್ನ ಕೊಟ್ಟವರು. ಒಂದು ಸಮಯ ಬರ್ತದೆ, ಪಾಪದ ಸನ್ನಿಧಾನದಿಂದ ನಮ್ಮನ್ನ ಅವ್ರು ಬಿಡಿಸ್ತಾರೆ. ಇಂಥ ರಕ್ಷಕನನ್ನ ಬಿಟ್ಟು ನಾವು ಬೇರೆ ಯಾರನ್ನ ಪ್ರೀತಿಸ್ಲಿಕ್ಕೆ ಆಗ್ತದೆ ಎಂಬುದನ್ನ ನಾವು ಇವತ್ತು ತಿಳ್ಕೊಳ್ಬೇಕಾಗಿದೆ, ಗ್ರಹಿಸಿಕೊಳ್ಬೇಕಾಗಿದೆ. ನಮ್ಮ ಪ್ರೀತಿ ಎಲ್ಲಿದೆ? ನಮ್ಮ ಕುಟುಂಬದ ಮೇಲೆ ಇದೆಯಾ? ಅಫ್ಕೋರ್ಸ್ ನಾನು ಹೇಳ್ತಾ ಇಲ್ಲ ನೀವು ನಾನು ಈಗ ಹೇಳ್ತಕ್ಕಂಥ ವಿಷಯಗಳನ್ನ ನೀವು ತಿರಸ್ಕರಿಸಬೇಕು ಅಥವಾ ತ್ಯಜಿಸಬೇಕು ಹೇಳ್ತಾ ಇಲ್ಲ. ಆದ್ರೆ ನಾನು ಹೇಳ್ತಾ ಇರುವುದರ ತಾತ್ಪರ್ಯ ನೀವು ತಿಳ್ಕೊಳ್ರಿ, ಅದನ್ನ ಅರ್ಥ ಮಾಡಿಕೊಳ್ರಿ. ಅದೇನಂತಂದ್ರೆ, ನಮ್ಮ ಪ್ರೀತಿ ಎಲ್ಲಿದೆ? ನನ್ನ ಆಸ್ತಿಯ ಮೇಲಿದೆಯೋ, ನನ್ನ ಕೆಲಸದ ಮೇಲೆ ಇದೆಯೋ, ನನ್ನ ಕುಟುಂಬದ ಮೇಲೆ ಇದೆಯೋ, ನನ್ನ ವೈಯಕ್ತಿಕ ವಿಷಯಗಳ ಮೇಲಿದೆಯೋ ಎಂಬುದನ್ನ ನಾವು ಗ್ರಹಿಸಿಕೊಂಡು ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಯೇಸು ಸ್ವಾಮಿಯವರನ್ನೇ ಪ್ರೀತಿಸುವಂತಹ ಸ್ಥಿತಿಯಲ್ಲಿ ನಾವು ಇರುವಾಗ ಅದ್ಭುತಗಳನ್ನ, ಆಶೀರ್ವಾದಗಳನ್ನ ನಮ್ಮ ಜೀವನದಲ್ಲಿ ಹೊಂದಿಕೊಳ್ತೇವೆ. ಆ ಯವನಸ್ಥ ಒಂದ್ ವೇಳೆ ಯೇಸು ಸ್ವಾಮಿಯವರು ಹೇಳಿದ ಹಾಗೆ ಮಾಡಿದ್ರೆ ಬಹಳ ಸಂತೋಷದಿಂದ ಒಕ್ಕೇರಿ ಹೋಗ್ತಾ ಇದ್ದ. ಆದ್ರೆ ಯೇಸು ಸ್ವಾಮಿಯವರು ಹೇಳಿದ ಹಾಗೆ ಮಾಡದೆ ಹೋದ ಕಾರಣ ಎಲ್ಲವನ್ನ ಕಳ್ಕೊಂಡವನಾಗಿ, ದುಃಖದಿಂದ ಮೂರೆ ಬಾಡಿದವನಾಗಿ ಹಿಂತಿರುಗಿ ಹೋದನಂತ ಹೇಳಿ ಅವನ ಬಗ್ಗೆ ಓದುವಾಗ ನಮಗೆ ಬಹಳ ದುಃಖ ಅನಿಸ್ತದಲ್ಲ. ಆದರೆ ನಮ್ಮ ಒಬ್ಬೊಬ್ಬರ ಸ್ಥಿತಿ ಏನಾಗಿದೆ ಎಂಬುದನ್ನ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಲೆಟ್ಸ್ ಎಕ್ಸಾಮಿನ್ ಅವರ್ ಸೆಲ್ಫ್. ನಮ್ಮ ಹೃದಯವನ್ನ ನಾವು ನೋಡಿಕೊಳ್ಳೋಣ, ಏನಂತ ಹೇಳಿ ನಮ್ಮ ಸ್ಥಿತಿ ಏನಾಗಿದೆ, ಆ ಯವನಸ್ಥನ ಹಾಗಿದೆಯೋ ಅಥವಾ ಯಾವ ರೀತಿಯಾಗಿದೆ ಎಂಬುದನ್ನ ನಾವು ಇವತ್ತು ತಿಳ್ಕೊಳ್ಬೇಕಾದದ್ದು ಅವಶ್ಯ. 23-24 ವಚನಗಳಲ್ಲಿ ಯೇಸು ಸ್ವಾಮಿಯವರು ಮತ್ತೊಂದು ಮಾತನ್ನು ಹೇಳ್ತಾರೆ. ಏನಂತ ಹೇಳಿ, ಯೇಸು ಸುತ್ತಲೂ ನೋಡಿ ತನ್ನ ಶಿಷ್ಯರಿಗೆ, ಧನವಂತರು ದೇವರ ರಾಜ್ಯದಲ್ಲಿ ಸೇರುವುದು ಎಷ್ಟೋ ಕಷ್ಟ ಎಂದು ಹೇಳಿದನು. ಶಿಷ್ಯರ ಆತನ ಮಾತುಗಳನ್ನ ಕೇಳಿ ಬೆರಗಾದರು. ನೋಡಿ, ತಿರುಗಿ ಮಾತು ಬರ್ತದೆ. ಅಂದ್ರೆ ಯೇಸು ಸ್ವಾಮಿಯವರ ಮಾತುಗಳನ್ನ ಅವ್ರು ಕೇಳಿದಾಗ ಅವರಿಗೆ ಬಹಳಷ್ಟು ಆಶ್ಚರ್ಯ ಆಗ್ತಾ ಇತ್ತು. ಯಾಕಂದ್ರೆ ಅವುಗಳಲ್ಲಿ ಬಹಳಷ್ಟು ಅರ್ಥ ಇರ್ತಿತ್ತು, ಬಹಳಷ್ಟು ಅರ್ಥಗರ್ಭಿತವಾದಂತಹ ಮಾತುಗಳನ್ನ ಯೇಸು ಸ್ವಾಮಿಯವರು ತಮ್ಮ ಶಿಷ್ಯರಿಗೆ ತಿಳಿಸ್ತಾ ಇದ್ರು. ಧನವಂತರು ದೇವರಾಜ್ಯ ಸೇರುವುದು ಎಷ್ಟೋ ಕಷ್ಟ ಎಂಬುದಾಗಿ ಹೇಳ್ತಾರೆ. ಅಷ್ಟೇ ಅಲ್ಲದೆ ಮುಂದೆ ಮತ್ತೊಂದು ಮಾತನ್ನು ಹೇಳ್ತಾರೆ, ಮಕ್ಕಳಿರ ದೇವರ ರಾಜ್ಯದಲ್ಲಿ ಸೇರುವುದೆಷ್ಟೋ ಕಷ್ಟ, ಐಶ್ವರ್ಯವಂತರು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯು ಸೂಜಿಯ ಕಣ್ಣಿನಲ್ಲಿ ನುಗ್ಗುವುದು ಸುಲಭ ಎಂದು ಹೇಳಿದನು. ಮತ್ತೊಂದು ಮಾತನ್ನು ಸಹ ಇಲ್ಲಿ ಯೇಸು ಸ್ವಾಮಿಯವರು ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರು ಹೇಳುವಂತಹ ಮಾತುಗಳು ಎಷ್ಟು ಅರ್ಥಪೂರ್ಣವಾದಂತಹ ಮಾತುಗಳಾಗಿವೆ ಎಂಬುದನ್ನ ನಾವು ತಿಳ್ಕೊಳ್ಬೇಕು. ಯಹೂದ್ಯರಲ್ಲಿ ಏನಿತ್ತು ಅಂತಂದ್ರೆ, ಆಸ್ತಿ ಅಂದ್ರೆ ಅದೊಂದು ಇಟ್ ವಾಸ್ ಎ ಬ್ಲೆಸ್ಸಿಂಗ್. ಒಬ್ಬ ಮನುಷ್ಯ ಐಶ್ವರ್ಯವಂತನಾಗಿದ್ರೆ ಅವ್ರೇನ್ ಹೇಳ್ತಾ ಇದ್ರು ಅಂತಂದ್ರೆ, ಈಸ್ ಎ ಬ್ಲೆಸ್ಸೆಡ್ ಮ್ಯಾನ್, ದೇವರು ಅವನನ್ನು ಆಶೀರ್ವದಿಸಿದ್ದಾನೆ ಎಂಬುದಾಗಿ ಅವರು ಹೇಳ್ತಾ ಇದ್ರು. ಆದ್ರೆ ತಿಳ್ಕೊಳ್ಬೇಕಾದಂತಹ ವಿಷಯ ಇಲ್ಲಿ ಏನಂತಂದ್ರೆ, ಐಶ್ವರ್ಯ, ಆಸ್ತಿ, ಹಣ, ಸಂಪತ್ತು ಅದು ದೇವರ ಆಶೀರ್ವಾದ ಸರಿ. ದೇವರ ಆಶೀರ್ವಾದವನ್ನ ನಾವು ಪ್ರೀತಿಸ್ಬೇಕು ಅಥವಾ ದೇವರನ್ನ ಪ್ರೀತಿಸ್ಬೇಕು. ಕೊಟ್ಟಂತಹ ದೇವರನ್ನ ಪ್ರೀತಿಸ್ಬೇಕು ಅಥವಾ ಕೊಟ್ಟಂತಹ ವಿಷಯಗಳನ್ನ ಪ್ರೀತಿಸ್ಬೇಕು. ಇದು ಯೇಸು ಸ್ವಾಮಿಯವರು ಶಿಷ್ಯರ ಮುಂದೆ ಇಟ್ಟಂತಹ ಒಂದು ಪ್ರಶ್ನೆ. ನೀವು ಹೇಳ್ತಾ ಇದ್ದೀರಿ ಏನಂತ ಹೇಳಿ, ದೇವರ ಆಶೀರ್ವಾದ ಸರಿ, ಆದ್ರೆ ದೇವರನ್ನ ಬಿಟ್ಟು ದೇವರ ಆಶೀರ್ವಾದಿತ ವಿಷಯಗಳನ್ನೇ ನಾವು ಪ್ರೀತಿಸಿದ್ರೆ ಹೇಗೆ ಎಂಬುದಾಗಿ ಯೇಸು ಸ್ವಾಮಿಯವರು ಇದರ ಸ್ಪಷ್ಟೀಕರಣವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸ್ವಪ್ರಯತ್ನದಿಂದ 25-26 ವಚನಗಳನ್ನ ನಾವು ಓದುವಾಗ ಅಲ್ಲಿ ಹೇಳಿದಂತ ಆ ಮಾತೇನಂತಂದ್ರೆ, ಒಂಟೆ
ಸೂಜಿ ಕಣ್ಣಿನಲ್ಲಿ ಹೋಗುವುದು ಸುಲಭ, ಆದ್ರೆ ಐಶ್ವರ್ಯವಂತರು ದೇವರಾಜ್ಯದಲ್ಲಿ ಸೇರುವುದು ಕಷ್ಟ ಎಂಬುದಾಗಿ ಹೇಳ್ತಾರೆ. ಇದರ ಒಂದು ಮೂಲ ನೀವು ತಿಳ್ಕೊಳ್ಬೇಕು. ನಾವು ಗಾದೆ ಮಾತುಗಳನ್ನ ನೋಡ್ತೀವಲ್ಲ, ನಮಗೆ ಬಹಳಷ್ಟು ಗಾದೆ ಮಾತುಗಳು ಗೊತ್ತಿವೆ. ಆ ಗಾದೆಯ ಮಾತುಗಳ ಒಂದು ವಿಷಯವನ್ನ ಯೇಸು ಸ್ವಾಮಿಯವರು ಹೇಳಿದ್ದರಲ್ಲಿ ನಾವು ನೋಡ್ತೀವಿ. ಅದು ಯಾವ್ದಂತಂದ್ರೆ ಯಹೂದ್ಯರ ಒಂದು ಗಾದೆ ಮಾತಿದು. ಏನಂತ ಹೇಳಿ, ಐಶ್ವರ್ಯವಂತರು ದೇವರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯು ಸೂಜಿಯ ಕಣ್ಣಿನಲ್ಲಿ ಹೋಗುವುದು ಸುಲಭ ಎಂಬುದಾಗಿ ಅಸಾಧ್ಯವಾದಂತಹ ವಿಷಯಗಳ ಬಗ್ಗೆ ಒಂದು ವಿವರಣೆ ಇಲ್ಲಿ ಅವರು ಕೊಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಐಶ್ವರ್ಯವಂತರು ಏನ್ ಮಾಡ್ತಿರ್ತಾರೆ ಅಂತಂದ್ರೆ ದೇವರನ್ನ ಪ್ರೀತಿಸ್ತಾರೆ. ದೇವರ ರಾಜ್ಯಕ್ಕಿಂತ ಅಥವಾ ದೇವರು ಕೊಟ್ಟಂತಹ ದೇವರಿಗಿಂತ ದೇವರು ಕೊಟ್ಟಂತ ವಿಷಯಗಳನ್ನ ಪ್ರೀತಿಸೋದ್ರಿಂದ ಅವರ ಸ್ಥಿತಿ ಹಾಗಿದೆ ಎಂಬುದನ್ನ ಇಲ್ಲಿ ಯೇಸು ಸ್ವಾಮಿಯವರು ಸ್ಪಷ್ಟೀಕರಿಸ್ತಾ ಇದ್ದಾರೆ. ಸ್ವಪ್ರಯತ್ನದಿಂದ ದೇವರ ರಾಜ್ಯಕ್ಕೆ ಹೋಗೋದು ಸಾಧ್ಯವಿಲ್ಲ. ಎಫೆಸ 2:8 ನಾವು ಓದಿದ್ರೆ ಅಲ್ಲಿ ರಕ್ಷಣೆ ಏನಾಗಿದೆ ಅಂದ್ರೆ ಅದು ದೇವರು ಕೊಟ್ಟಂತ ಬಹುಮಾನ, ಅದು ವರ. ಇಟ್ ಈಸ್ ಎ ಗಿಫ್ಟ್ ಆಫ್ ಗಾಡ್. ಆದ ಕಾರಣ ರಕ್ಷಣೆ ಯಾರಿಗೆ? ಇಲ್ಲಿ ಯೇಸು ಸ್ವಾಮಿಯವರು ಅದರ ಮುಂದೆ ಅದನ್ನು ವಿವರಿಸ್ತಾ ಹೋಗ್ತಾರೆ ಬಹಳ ಸುಂದರವಾಗಿ. ಅಲ್ಲಿ ಅವರು ಹೇಳುವಂತಹ ಒಂದೆರಡು ಮಾತುಗಳನ್ನ ನಾವು ನೋಡೋಣ. ಅಲ್ಲಿ ಅವ್ರು ಹೇಳ್ತಾರೆ ಏನಂತ ಹೇಳಿ ನೋಡ್ರಿ. ಈ ಮಾತಿಗೆ ಅವರು ಇನ್ನಷ್ಟು ಆಶ್ಚರ್ಯಪಟ್ರಂತ. ಏನಂತ ಹೇಳಿ, ಈ ಯಹೂದ್ಯರ ಒಂದು ಗಾದೆಯನ್ನ ಯೇಸು ಸ್ವಾಮಿಯವರು ಹೇಳಿದ್ಕೊಂಡೆ ಇನ್ನೂ ಆಶ್ಚರ್ಯ ಆಯ್ತಂತ ಅವ್ರು. ಏನಂತ ಹೇಳಿ ನೋಡ್ರಿ, ಇನ್ನಷ್ಟು ಆಶ್ಚರ್ಯಪಟ್ರು. ಹೀಗಿದ್ರೆ ಯಾರಿಗೆ ರಕ್ಷಣೆ ಆಗ್ತದೆ ಎಂದು ತಮ್ಮೊಳಗೆ ಹೇಳಿಕೊಳ್ತಾ ಇದ್ರು. ಅವ್ರಿಗೂ ಒಂದು ಪ್ರಶ್ನೆ ಬಂತಿ. ಏನಂತ ಹೇಳಿ, ಶ್ರೀಮಂತರು ದೇವರಾಜ್ಯ ಸೇರೋದು ಬಹಳ ಕಷ್ಟ ಎಂಬುದಾಗಿ ಅವ್ರು ಹೇಳಿದ ಕೂಡಲೇ ಇವರಿಗೆ ಒಂದು ಪ್ರಶ್ನೆ ಬಂದ್ಬಿಡ್ತು. ಏನಂತ ಹೇಳಿ, ಏನ್ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಇದರ ಅರ್ಥ ಏನು ಅಂತ ಹೇಳಿ ಅವ್ರು ತಮ್ಮೊಳಗೆ ಮಾತಾಡಕತ್ರು. ದೇ ಸ್ಟಾರ್ಟೆಡ್ ಟು ಸ್ಪೀಕ್ ಅಮಂಗ್ಸ್ಟ್ ದೆಮ್ಸೆಲ್ವ್ಸ್. ಆದ್ರೆ ಯೇಸು ಸ್ವಾಮಿಯವರು ಅದನ್ನ ಕೂಡಲೇ ತಿಳ್ಕೊಂಡು ಅದನ್ನ ಅವರು ಸ್ಪಷ್ಟೀಕರಿಸ್ತಾ ಇದ್ದಾರೆ. ನೋಡ್ರಿ ಏನಂತ ಹೇಳಿ, ಎಂದು ತಮ್ಮೊಳಗೆ ಹೇಳಿಕೊಳ್ಳಲು 27ನೇ ವಚನ, ಯೇಸು ಸ್ವಾಮಿ ಅವರನ್ನ ದೃಷ್ಟಿಸಿ ನೋಡಿ, ಇದು ಮನುಷ್ಯರಿಗೆ ಅಸಾಧ್ಯ, ದೇವರಿಗೆ ಅಸಾಧ್ಯವಲ್ಲ, ದೇವರಿಗೆ ಎಲ್ಲವೂ ಸಾಧ್ಯವೇ ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿಯವರು ಸ್ಪಷ್ಟವಾದಂತಹ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ದೇವರು ಅಂದ್ರೆ ಏನಾಗಿದ್ದಾನೆ ಅಂತಂದ್ರೆ ಅವನಲ್ಲಿ ಯಾವ ಭೇದ ಭಾವ ಇಲ್ಲ. ಬಡವರು ರಕ್ಷಣೆ ಹೊಂತಾರೆ, ಶ್ರೀಮಂತರು ರಕ್ಷಣೆ ಹೊಂತಾರೆ, ವಿದ್ಯಾವಂತರು ರಕ್ಷಣೆ ಹೊಂತಾರೆ, ವಿದ್ಯೆ ಇಲ್ಲದವರು ರಕ್ಷಣೆ ಹೊಂತಾರೆ, ಕೆಲಸ ಇದ್ದವರು ರಕ್ಷಣೆ ಹೊಂತಾರೆ, ಕೆಲಸ ಇಲ್ಲದವರು ರಕ್ಷಣೆ ಹೊಂತಾರೆ, ಸ್ತ್ರೀಯರು ರಕ್ಷಣೆ ಹೊಂತಾರೆ, ಪುರುಷರು ರಕ್ಷಣೆ ಹೊಂತಾರೆ, ಯವನಸ್ಥರು ರಕ್ಷಣೆ ಹೊಂತಾರೆ, ಹಿರಿಯರು ರಕ್ಷಣೆ ಹೊಂತಾರೆ. ಅದರ ಅರ್ಥ ಏನಂತಂದ್ರೆ ದರ್ ಇಸ್ ನೋ ಡಿಸ್ಟಿಂಕ್ಷನ್. ವ್ಯತ್ಯಾಸ ದೇವರು ಎಂದಿಗೂ ಮಾಡೋದಿಲ್ಲ. ಭೇದ ಭಾವ ಅನ್ನುವಂಥದ್ದು ದೇವರಲ್ಲಿ ಇಲ್ಲ. ರಕ್ಷಣೆಯನ್ನ ದೇವರು ಕೊಡ್ತಾನೆ, ಯಾವ ವ್ಯತ್ಯಾಸವಿಲ್ಲದೆ. ಆದ ಕಾರಣ ದೇವರಿಗೆ ಇದು ಎಲ್ಲವೂ ಸಾಧ್ಯ. ಅರ್ಥ ಆಗ್ತಾ ಇದೆಯಲ್ಲ ನಾನು ಹೇಳುದು? ಸ್ವಲ್ಪ ಲಕ್ಷ ಕೊಟ್ಟು ಕೇಳಿದ್ರೆ ನಿಮಗೆ ಅದರ ಸ್ಪಷ್ಟೀಕರಣ ಸಿಗ್ತದೆ. ರಕ್ಷಣೆ ಅದೇನಾಗಿದೆ ಅಂತಂದ್ರೆ ದೇವರು ಕೊಟ್ಟಂತ ಬಹುಮಾನ, ಯಾವುದೇ ತಾರತಮ್ಯವಿಲ್ಲದೆ, ಯಾವುದೇ ವ್ಯತ್ಯಾಸ ಭಾವವಿಲ್ಲದೆ. ಮನುಷ್ಯರು ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಅದನ್ನ ದೇವರು ಮಾಡ್ತಾನೆ. ಮನುಷ್ಯರಿಗೆ ಇದು ಅಸಾಧ್ಯ, ಆದ್ರೆ ಇದು ದೇವರಿಗೆ ಎಲ್ಲವೂ ಸಾಧ್ಯ ಎಂಬುದಾಗಿ ಯೇಸು ಸ್ವಾಮಿಯವರು ಹೇಳುವಂತದ್ದನ್ನ ಶಿಷ್ಯರು ಕೇಳಿದಾಗ ಅವರಿಗೆ ತೃಪ್ತಿ ಆಯ್ತು ಎಂಬುದಾಗಿ ಈ ಭಾಗ ನಮಗೆ ತಿಳಿಸ್ತದೆ. ಮುಂದೆ ಕ್ವಿಕ್ಲಿ ನಾವು ನೋಡೋಣ 28ನೇ ವಚನಕ್ಕೆ ಬರುವಾಗ ಅಲ್ಲಿ ಏನ್ ಹೇಳ್ತಾನೆ 28ನೇ ವಚನದಲ್ಲಿ, ಪೇತ್ರ ಒಂದ್ ಮಾತು ಹೇಳ್ಬಿಟ್ಟ. ಏನಂತ ಹೇಳಿ, ಈಗೋ ನಾವು ಎಲ್ಲಾ ಬಿಟ್ಟು ನಿನ್ನನ್ನು ಹಿಂಬಾಲಿಸಿದ್ದೇವೆ ಎಂದು ಹೇಳೋದಕ್ಕೆ ಪ್ರಾರಂಭಿಸಲು ಯೇಸು ನಿಮಗೆ ಸತ್ಯವಾಗಿ ಹೇಳ್ತೇನೆ, ಯಾವನು ನನ್ನ ನಿಮಿತ್ತವಾಗಿ, ಸ್ವಾರ್ಥೆಯ ನಿಮಿತ್ತವಾಗಿ ಮನೆಯನ್ನಾಗ್ಲಿ, ಅಣ್ಣ ತಮ್ಮಂದಿರನ್ನಾಗ್ಲಿ, ಅಕ್ಕ ತಂಗಿಯರನ್ನಾಗ್ಲಿ, ತಾಯಿಯನ್ನಾಗ್ಲಿ, ತಂದೆಯನ್ನಾಗ್ಲಿ, ಮಕ್ಕಳನ್ನಾಗ್ಲಿ, ಭೂಮಿಯನ್ನಾಗ್ಲಿ ಬಿಟ್ಬಿಟ್ರುವನು ಅವನಿಗೆ ಈಗಿನ ಕಾಲದಲ್ಲಿ ಮನೆ, ಅಣ್ಣ ತಮ್ಮ, ಅಕ್ಕ ತಂಗಿ, ತಾಯಿ, ಮಕ್ಕಳು, ಭೂಮಿ ಇವೆಲ್ಲವುಗಳು ಹಿಂಸೆಗಳ ಸಹಿತವಾಗಿ 100ರಷ್ಟು ಸಿಗುತ್ತವೆ ಮತ್ತು ಮುಂದಿನ ಲೋಕದಲ್ಲಿ ನಿತ್ಯ ಜೀವ ದೊರೆಯುವುದು. ಆದರೆ ಬಹುಮಂದಿ ಮೊದಲವರಾಗುವರು, ಕಡೆಯವರಾಗುವರು, ಕಡೆಯವರು ಮೊದಲಿನವರಾಗುವರು ಎಂದು ಹೇಳಿದನು.
ನೋಡ್ರಿ ಎಷ್ಟು ವಿಷಯಗಳನ್ನ ಇಲ್ಲಿ ಸ್ವಾಮಿ ತಿಳಿಸ್ತಾ ಇದ್ದಾರೆ. ಪೇತ್ರನ ಪ್ರಶ್ನೆ ಏನಂತ ಹೇಳಿದವು, ನೀನು ನಮ್ಮನ್ನು ಕರೆದಿ ನಾವೆಲ್ಲ ಬಿಟ್ಟು ಬಂದ್ಬಿಟ್ಟಿವಿ. ವಿ ಹ್ಯಾವ್ ಲೆಫ್ಟ್ ಅವರ್ ಫಿಶಿಂಗ್ ಬಿಸ್ನೆಸ್. ನಾವು ಮೀನುಗಾರಿಕೆ ಕೆಲಸ ಬಿಟ್ಬಿಟ್ಟಿವಿ, ನಮ್ಮ ನೆಟ್ಸ್ ಗನ್ ಬಿಟ್ಬಿಟ್ಟಿವಿ, ನಮ್ಮ ಮನೆ ಬಿಟ್ಬಿಟ್ಟಿವಿ, ಎಲ್ಲ ಬಿಟ್ಬಿಟ್ಟಿವಿ. ನಾವು ನಮ್ ಬಗ್ಗೆ ಏನಪ್ಪಾ, ನಮಗೇನ್ ಸಿಗ್ತತಿ ಅಂತ ಹೇಳಿ ಒಂದು ಪ್ರಶ್ನೆಯನ್ನ ಅವರು ಯೇಸು ಸ್ವಾಮಿಯವರಿಗೆ ಹಾಕಿದಾಗ ಯೇಸು ಸ್ವಾಮಿಯವರ ಮನಸ್ಸಿನ ಇಂಗಿತವನ್ನ ತಿಳ್ಕೊಂಡು ಅವರಿಗೆ ಉತ್ತರ ಕೊಟ್ಟೆ ಬಿಟ್ಟ. ಏನಂತ ಹೇಳಿ, ಯೇಸು ಸ್ವಾಮಿಯವರ ಬಳಿಗೆ ನೀವು ಯಾವುದೇ ಪ್ರಶ್ನೆ ತಗೊಂಡು ಬಂದ್ರೆ ಅದಕ್ಕೆ ಉತ್ತರ ಸಿಗ್ತದೆ ಅನ್ನೋದಕ್ಕೆ ಎಲ್ಲಾ ಮಾತುಗಳ ಒಂದು ಒಂದು ಪುಷ್ಟೀಕರಣ ನಮಗೆ ಇದೆ. ಕಮ್ ವಿತ್ ಎನಿ ಕ್ವಶನ್ ಟು ದ ಲಾರ್ಡ್ ಜೀಸಸ್ ಕ್ರೈಸ್ಟ್, ಹಿ ಹ್ಯಾಸ್ ದ ಆನ್ಸರ್. ಯಾವುದೇ ಪ್ರಶ್ನೆ ತಗೊಂಡು ಬರ್ರಿ, ಅದಕ್ಕೆ ಯೇಸು ಸ್ವಾಮಿ ಉತ್ತರ ಕೊಡ್ತಾನೆ ಎಂಬುದು ಖಾತ್ರಿ, 100% ಗ್ಯಾರಂಟಿ. ನಾವು ತಗೊಂಡ್ ಬರುದಿಲ್ಲ, ಅದ ಕಾರಣ ನಾವು ಹೊಂದುದಿಲ್ಲ. ನಾವು ತಗೊಂಡ್ ಬಂದ್ರೆ ನಮಗೆ ಸ್ವಾಮಿ ಉತ್ತರ ಕೊಡ್ತಾನೆ. ನಾವೇನ್ ಮಾಡ್ತೀವಿ, ನಮ್ಮ ಪ್ರಶ್ನೆನ ತೆಗೆದುಕೊಂಡು ಎಲ್ಲಾ ಊರೆಲ್ಲ ಅಡ್ಡಾಡ್ತೀವಿ. ಆಮೇಲೆ ಕಡೆಗೆ ಯಾರು ನೆನಪಾಗ್ತದೆ ನಮ್ಗೆ? ಯೇಸು ಸ್ವಾಮಿಯವ್ರ ನೆನಪಾಗ್ತದೆ. ಆಮೇಲೆ ನಾವೇನ್ ಮಾಡ್ತೇವೆ, ಪ್ರಾರ್ಥನೆ ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ಅದಕ್ಕಿಂತ ಫಸ್ಟ್ ಕಮಿಟ್ ಅವರ್ ಪ್ರಾಬ್ಲಮ್ಸ್ ಇನ್ ದ ಹ್ಯಾಂಡ್ಸ್ ಆಫ್ ಗಾಡ್. ಗಾಡ್ ವಿಲ್ ಶೋ ದ ವೇ. ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು, ಏನಾಗ್ತದೆ ಎಲ್ಲವುಗಳನ್ನ ಆತನು ತಿಳಿಸ್ತಾನೆ. ನಾವು ಊರೆಲ್ಲ ಸುತ್ತಾಡಿ ಬಂದ್ರೆ ನಮ್ಗೆ ಸಿಗುದಿಲ್ಲ, ಆದ್ರೆ ಯೇಸು ಸ್ವಾಮಿ ಅವರಿಗೆ ಬಂದ್ರೆ ಸಿಗ್ತದೆ ಎನ್ನುವಂಥದ್ದರ ಖಾತ್ರಿ ನನಗೆ ಇದೆ. ಅದನ್ನ ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೇನೆ. ಸ್ವಾಮಿ ಅವ್ರಿಗೆ ಒಂದ್ ಮಾತು ಹೇಳ್ದ, ಏನಂತ ಹೇಳಿ, ನೋಡಪ್ಪ ನೀವೆಲ್ಲ ಬಿಟ್ಟು ಬಂದಿರಿಲ್ಲೋ, ನಿಮಗೆ ದೊಡ್ಡ ಆಶೀರ್ವಾದ ಇದೆ. ಅದಕ್ಕೆ ನಾನು ಒಂದು ಪುಷ್ಟೀಕರಣಕ್ಕಾಗಿ ಒಂದು ಮಾತನ್ನ ಓದ್ತೇನೆ. ಮತ್ತಾಯನ ಸುವಾರ್ತೆಯಲ್ಲಿ ಬರ್ತಕ್ಕಂಥ 19ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಒಂದು ಮಾತು, 28ನೇ ವಚನ, 19-28 ಮತ್ತಾಯನ ಸುವಾರ್ತೆ. ಅಲ್ಲಿ ನೋಡ್ರಿ ಹೇಳ್ತಾನೆ, ಯೇಸು ಅವರಿಗೆ ನಿಮಗೆ ಸತ್ಯವಾಗಿ ಹೇಳ್ತೇನೆ. ಮತ್ತಾಯ 19-28. ಯೇಸು ಅವರಿಗೆ ನಿಮಗೆ ಸತ್ಯವಾಗಿ ಹೇಳ್ತೇನೆ, ಹೊಸ ಸೃಷ್ಟಿಯಲ್ಲಿ ಮನುಷ್ಯಕುಮಾರನು ತನ್ನ ಮಹಿಮೆಯ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವಾಗ ನನ್ನನ್ನು ಹಿಂಬಾಲಿಸಿರುವ ನೀವು ಸಹ 12 ಸಿಂಹಾಸನಗಳ ಮೇಲೆ ಕುಳಿತುಕೊಂಡು ಇಸ್ರಾಯೇಲಿನ 12 ಕುಲಗಳಿಗೆ ನ್ಯಾಯ ತೀರಿಸುವಿರಿ. ನೋಡ್ರಿ, ಎಂಥ ಒಂದು ದೊಡ್ಡ ಆಶೀರ್ವಾದವನ್ನ ದೇವರು ಇಟ್ಟಿದ್ದಾನೆ ಎಂಬುದನ್ನ ಪೇತ್ರನಿಗೆ ಸ್ವಾಮಿ ತಿಳಿಸ್ಕೊಡ್ತಾ ಇದ್ದಾರೆ. ಇದಕ್ಕಿಂತ ಹೆಚ್ಚಿಂದ ಏನ್ ಬೇಕ್ರಿ? ಪೇತ್ರ ಹೇಳ್ತಾ ಇದ್ದಾನೆ ಏನಂತೇಳಿ, ನೋಡ್ರಿ ನಾವೆಲ್ಲ ನಮ್ಮ ಆಸ್ತಿ ಎಲ್ಲ ಬಿಟ್ಟಿವಿ, ನಮ್ಮೆಲ್ಲಾ ಜನರನ್ನ ಬಿಟ್ಟಿವಿ, ನೀನ್ ಹಿಂದ್ ಬಂದ್ ಬಿಟ್ಟಿವಿ. ಅವಾಗ ಸ್ವಾಮಿ ಹೇಳಿದ್ರು ಅವ್ನಿಗೆ ಏನಂತೇಳಿ, ನೋಡಪ್ಪ ಏನಂತೇಳಿ, ನಾನು ಹೊಸ ಸೃಷ್ಟಿಯಲ್ಲಿ ಮಹಿಮೆಯ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವಾಗ ಏನ್ ಮಾಡ್ತೀನಿ ಅಂತಂದ್ರೆ, ನನ್ನನ್ನು ಹಿಂಬಾಲಿಸಿರುವ ನೀವು 12 ಸಿಂಹಾಸನಗಳ ಮೇಲೆ ಕುಳಿತು 12 ಕುಲಗಳಿಗೆ ನ್ಯಾಯ ತೀರಿಸುವಿರಿ. ಅಂತ ಒಂದು ದೊಡ್ಡ ಭಾಗ್ಯ, ಆಶೀರ್ವಾದ ಯೇಸು ಸ್ವಾಮಿಯವರು ಇಟ್ಟಿದ್ದಾರೆ ಎಂಬುದನ್ನು ನಾವು ತಿಳ್ಕೊಳ್ಬೇಕು. ಲೆಟ್ಸ್ ನೆವರ್ ಬಿ ಡಿಸ್ಕರೇಜ್ಡ್ ಇನ್ ಲೈಫ್. ನಮ್ಮ ಜೀವನದಲ್ಲಿ ನಾವು ಎಂದಿಗೂ ದುಃಖ ಪಡುವುದರ ಅವಶ್ಯಕತೆ ಇಲ್ಲ. ನಾವು ತಪ್ಪು ಮಾಡಿದ್ವೇನೋ ಅಥವಾ ನಾವು ಏನ್ ಮಾಡಿದೀವಿ, ನಮ್ಗೆ ಏನಾಯ್ತು ಹೀಗೆ ಅನ್ನುವಂಥದ್ರ ವಿಚಾರ ನಮ್ಮಲ್ಲಿ ಎಂದಿಗೂ ಬರಬಾರ್ದು. ಯಾಕಂದ್ರೆ ನಾವು ದೇವರ ಬಳಿಗೆ ಬರುವಾಗ, ದೇವರ ವಾಕ್ಯ ಕಡೆಗೆ ನಾವು ನಮ್ಮನ್ನ ಗಮನ ಹರಿಸುವಾಗ ದೇವರ ವಾಕ್ಯ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತದೆ. ಯಾವ ರೀತಿಯಾಗಿ ಪೇತ್ರನ ಪ್ರಶ್ನೆಗೆ ಸ್ವಾಮಿಯವರು ಸ್ಪಷ್ಟವಾದಂತಹ ಉತ್ತರ ಕೊಟ್ಟರು. ಏನಂತ ಹೇಳಿ, ನೀವು ಜಡ್ಜಸ್ ಆಗ್ತೀರಿ, 12 ಸಿಂಹಾಸನಗಳ ಮೇಲೆ ಕುಳಿತುಕೊಳ್ತೀರಿ, 12 ಕುಲಗಳಿಗೆ ನ್ಯಾಯ ತೀರಿಸ್ತೀರಿ. ಎಂತ ಒಂದು ದೊಡ್ಡ ಆಶೀರ್ವಾದ ನಿಮ್ ಸಲುವಾಗಿ ನಾನು ಇಟ್ಟೇನಪ್ಪ. ನೀ ಏನ್ ಹೇಳ್ತಾ ಇದೀಯ ಅಂತೇಳಿ, ನಾವು ಈಗ ಎಲ್ಲಾ ಬಿಟ್ಟು ನಿನ್ನನ್ನು ಹಿಂಬಾಲಿಸಿದ್ದೇವೆ. ನೀ ಏನ್ ತಿಳ್ಕೊಳ್ತಾ ಇದ್ದೀವಿ ಬಹಳ ದೊಡ್ಡದು. ನಾ ಎಲ್ಲಾ ಬಿಟ್ಟು ಹಿಂದ್ ಬಿಟ್ಟೆ, ಸ್ವಾಮಿ ಬಂದ್ ಬಿಟ್ಟಿವಲ್ಲಪ್ಪಾ ಅಂತೇಳಿ ನೀನ್ ಅಂತ ಇದೆಯಲ್ಲ, ಆದ್ರೆ ಮುಂದೆ ನಿನ್ ಸಲುವಾಗಿ ನಾನು ಏನ್ ಮಾಡೇನೆ ಅನ್ನುವಂಥದ್ದನ್ನ ತಿಳ್ಕೊ ಅಂತ ಹೇಳಿ ಸ್ವಾಮಿ 19ನೇ ಅಧ್ಯಾಯ 28ನೇ ವಚನ ಮತ್ತಾಯನ ಸುವಾರ್ತೆಯಲ್ಲಿ ಅವನಿಗೆ ತಿಳಿಸಿದಾಗ ಅವನು ಬಾಯಿ ಮುಚ್ಚಿಬಿಡ್ತು. he could not speak further. ಮುಂದೆ ಏನಾಗ್ತದೆ ಅಂತಂದ್ರೆ, ಅಲ್ಲಿ ಬಹುಮಂದಿ ಆದ ಕಾರಣ ನಮ್ಮ ಜೀವನದಲ್ಲಿ ನಾವು ಎಂದಿಗೂ ನಾವು ಏನು ಕಳ್ಕೊಂಡಿವೆ ಅನ್ನುವಂಥ ವಿಚಾರ ನಮ್ಮಲ್ಲಿ ಇರಬಾರದು. ನಾವು ಯೇಸು ಸ್ವಾಮಿಯವ್ರನ್ನ ಮನಪೂರ್ವಕವಾಗಿ ಹಿಂಬಾಲಿಸೋಣ, ತ್ಯಾಗ ಮಾಡೋದಕ್ಕೆ ಸಿದ್ಧರಾಗಿರೋಣ, ಆತನ ಹಿಂಬಾಲಿಸೋಣ. ಆಗ ಅದ್ಭುತಗಳನ್ನ ನಮ್ಮ ಜೀವನದಲ್ಲಿ ಆತನು ತೋರಿಸ್ತಾನೆ, ಮಾಡ್ತಾನೆ ಎನ್ನುವುದಕ್ಕೆ ಯಾವ ಸಂಶಯ ಇಲ್ಲ. ಮುಂದೆ ಏನಾಗ್ತದೆ ಅಂತಂದ್ರೆ,
ಆ ಬಹುಮಂದಿ ಮೊದಲಿನವರು ಕಡೆಯವರಾಗೋರು. ಎಷ್ಟೋ ಸಲ ಇದರ ಅರ್ಥ ನಮ್ಗೆ ಆಗುದಿಲ್ಲ. ಏನ್ ಸ್ವಾಮಿ ಕೆಲವು ಮಾತುಗಳನ್ನ ಹೇಳ್ತಾನೆ, ಏನಿದ್ರ ಅರ್ಥ ಅಂತ ಹೇಳಿ. ಅವ್ರು ಹೇಳೋದರ ಅರ್ಥ ನಾವು ತಿಳ್ಕೊಳ್ಬೇಕು ಏನಂತ ಹೇಳಿ. ಆ ಶ್ರೀಮಂತ ಯವನಸ್ಥ ಬಂದಿದ್ದ, ಶ್ರೀಮಂತ ಅಧಿಕಾರಿ. ಅವನು ಈ ಲೋಕ ದೃಷ್ಟಿಯಲ್ಲಿ ಹೇಗಿದ್ದ? ಮೊದಲಿನವನಾಗಿದ್ದ. ಫಸ್ಟ್ he was first in the eyes of the world. ಲೋಕದ ದೃಷ್ಟಿಯಲ್ಲಿ ಫಸ್ಟ್. ಆದ್ರೆ ದೇವರ ದೃಷ್ಟಿಯಲ್ಲಿ ಏನಾಗಿದ್ದವ? ಲಾಸ್ಟ್. ನಿತ್ಯ ಜೀವ ಬೇಕಂತ ಹೇಳಿ ಬಂದವ, ನಿತ್ಯ ಜೀವ ಪಡ್ಕೊಂಡವನ ಇಲ್ಲ, ಪಡ್ಕೊಳ್ಳದೆ ಹೋದಂತ ವ್ಯಕ್ತಿ ಲಾಸ್ಟ್. ನೋಡ್ರಿ, ಮೊದಲೇವರು ಕಡೆಯವರು ಆಗ್ತಾರೆ. ಬಡ ಶಿಷ್ಯರನ್ನ ನೋಡ್ರಿ, ಅವ್ರ ಬಗ್ಗೆ ಏನ್ ಹೇಳ್ತಾರೆ? ಬಡ ಶಿಷ್ಯರು, ಯೇಸು ಸ್ವಾಮಿ ಶಿಷ್ಯರು, ಅವರಿಗೆ ದೊಡ್ಡ ಸ್ಥಾನ, ಮಾನ, ಗೌರವ ಈ ಲೋಕದಲ್ಲಿ ಇರಲಿಲ್ಲ. ಮುಂದೆ ಇದೆ ಅವರಿಗೆ, ಡೆಫಿನೆಟ್ಲಿ ಫ್ಯೂಚರ್ ಬಿಲಾಂಗ್ಸ್ ಟು ದಮ್, ಆ ಮತ್ ಬೇರೆ. ಆದ್ರೆ ಈಗ ಅವರ ಸ್ಥಿತಿ ಏನಿದೆ ಅಂತಂದ್ರೆ ಬಡ ಶಿಷ್ಯರು ಅಂತೇಳಿ ನಾವು ಕರಿತೇವೆ. ಅವರು ಏನಾಗಿದ್ರು ಅಂತಂದ್ರೆ ಲೋಕದ ದೃಷ್ಟಿಯಲ್ಲಿ ಬಡವರಾಗಿದ್ರು, ಆದ್ರೆ ದೇವರ ದೃಷ್ಟಿಯಲ್ಲಿ ಏನಾಗಿದ್ರು? ಫಸ್ಟ್. ನೋಡ್ರಿ, ಮನುಷ್ಯರ ದೃಷ್ಟಿಯಲ್ಲಿ ಬಡವರು, ದೇವರ ದೃಷ್ಟಿಯಲ್ಲಿ ಶ್ರೀಮಂತರು. ಈ ಲೋಕದ ದೃಷ್ಟಿಯಲ್ಲಿ ಅಧಿಕಾರಿ ಫಸ್ಟ್, ದೇವರ ದೃಷ್ಟಿಯಲ್ಲಿ ಲಾಸ್ಟ್. ಹಿ ವಾಸ್ ಲಾಸ್ಟ್ ಅಂಡ್ ಲಾಸ್ಟ್ ಆಲ್ಸೋ. ಆದ ಕಾರಣದ ಈ ಸ್ವಾಮಿಯು ಎಷ್ಟು ಅರ್ಥಪೂರ್ಣವಾದಂತಹ ರೀತಿಯಲ್ಲಿ ಮಾತುಗಳನ್ನ ಹೇಳಿ ನಮ್ಮನ್ನ ಅವರು ಬಲಪಡಿಸ್ತಾರೆ. ನಮ್ಮ ಜೀವನದಲ್ಲಿ ಯಾವುದೇ ಸಂಶಯ ಇರಬಾರದು ಎನ್ನುವಂಥದ್ದು ದೇವರ ಒಂದು ಇಚ್ಛೆ. ನಮ್ಮ ಜೀವನ ಅದು ಒಂದು ಕಾನ್ಫಿಡೆನ್ಸ್ ದಿಂದ ಕೂಡಿದಂತಹ ಒಂದು ಜೀವನ ಆಗಿರ್ಬೇಕು, ಆತ್ಮವಿಶ್ವಾಸದಿಂದ ಕೂಡಿದಂತಹ ಒಂದು ಜೀವನ ಆಗಿರ್ಬೇಕು. ಯೇಸು ಸ್ವಾಮಿಯವರ ಮೇಲಿನ ನಿಶ್ಚಲವಾದಂತಹ ವಿಶ್ವಾಸ, ಸ್ಥಿರವಾದಂತಹ ಒಂದು ವಿಶ್ವಾಸದ ಜೀವನ ನಮ್ದಾಗಿರ್ಬೇಕು ಅಂತ ಹೇಳಿ ಈ ಸ್ವಾಮಿಯಲ್ಲಿ ಈ ಭಾಗದ 31ನೇ ವಚನ ಅವರು ಮುಗಿಸ್ತಾರೆ. ಕ್ವಿಕ್ಲಿ ಐ ಜಸ್ಟ್ ಗೋ ಟು ದ ಅದರ್ ಪೋರ್ಷನ್ಸ್. ಈಗ ಮುಂದೆ ಬರ್ತಕ್ಕಂಥ ಮತ್ತೊಂದು ಅತ್ಯಾಶ್ಚರ್ಯ ಇಲ್ಲಿ ಬರ್ತದೆ ನಮ್ಗೆ. 32ನೇ ವಚನದಲ್ಲಿ ಈಗಾಗಲೇ ಸಹೋದರು ಓದಿದ್ದಾರೆ ಅದನ್ನ. ಅವರು ಯೆರೂಸಲೇಮಿನ ದಾರಿಯನ್ನು ಹಿಡಿದು ಹೋಗುತ್ತಿರುವಾಗ ಯೇಸು ಅವರು ಮುಂದೆ ಹೋಗುತ್ತಿದ್ದನು. ಅವರು ನೋಡಿ ಬೆರಗಾದರು, ಆತನ ಹಿಂದೆ ಬರುವವರು ಭಯಪಡುವವರಾದರು. ನೋಡ್ರಿ, ಇಲ್ಲಿ ಒಂದು ವಿಶೇಷವಾದಂತಹ ಒಂದು ಸಂಗತಿಯನ್ನ ನಾವು ನೋಡ್ತೇವೆ. ಅದೇನಂತಂದ್ರೆ ಅವರು ಯೋರ್ದನ್ ಕೊಳ್ಳದಿಂದ ಎಲ್ಲಿ ಹೋಗ್ತಾ ಇದ್ದಾರೆ? ಲೆಟ್ಸ್ ರಿಮೆಂಬರ್ ದ ಲೊಕೇಶನ್ಸ್. ಅಲ್ಲಿ ಇರ್ತಕ್ಕಂಥ ಏನಂತಾರೆ ಸ್ಥಳಗಳನ್ನ ನೆನಪಿಟ್ಕೊಳ್ಳೋಣ ಯಾವಾಗಲೂ. ನಾವು ಬಹಳಷ್ಟು ನಮ್ಗೆ ಸಹಾಯ ಮಾಡ್ತವೆ ಅಂದ್ರೆ ಅರ್ಥ ಮಾಡಿಕೊಳ್ಳಿಕ್ಕೆ. ಯೋರ್ದನ್ ಕೊಳ್ಳದಿಂದ ಯೆರೂಸಲೇಮಿಗೆ ಅವರು ಹೊರಟಿದ್ರು ಅಂತ ಹೇಳಿ ಈ ಭಾಗದಲ್ಲಿ ನಾವು ಓದ್ತೀವಿ. ಯೋರ್ದನ್ ಕೊಳ್ಳದಿಂದ ಎಲ್ಲೇ? ಯೆರೂಸಲೇಮಿಗೆ ಅವರು ಹೋಗ್ತಾ ಇದ್ರು. ಮಾರ್ಕನ ಸುವಾರ್ತೆಯ ಇದು ಕೊನೆಯ ಭಾಗ. ದಿಸ್ ಇಸ್ ದ ಲಾಸ್ಟ್ ಪೋರ್ಷನ್ ಆಫ್ ದ ಲೈಫ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಯಾಕಂದ್ರೆ ಮಾರ್ಕನ ಸುವಾರ್ತೆಯಲ್ಲಿ ಕೇವಲ 16 ಅಧ್ಯಾಯಗಳಿವೆ. ಈಗ 10ನೇ ಅಧ್ಯಾಯಕ್ಕೆ ನಾವು ಬಂದು ಮುಟ್ಟಿದ್ದೇವೆ. ಆಲ್ಮೋಸ್ಟ್ ಇವತ್ತು ಮುಗೀತದ 10ನೇ ಅಧ್ಯಾಯ. ಅಂದ್ರೆ ಓನ್ಲಿ 5 ಚಾಪ್ಟರ್ಸ್ ಆರ್ ಲೆಫ್ಟ್. ಅಂದ್ರೆ ಅದು ಯೇಸು ಸ್ವಾಮಿಯವರ ಜೀವನದ ಕೊನೆಯ ಭಾಗದ ಒಂದು ವಿವರಣೆಯನ್ನ ಈ ವಿಷಯ ನಮಗೆ ತಿಳಿಸ್ತದೆ. ಯೆರೂಸಲೇಮಿಗೆ ಹೋಗ್ತಾ ಇದ್ರು ಎಂಬುದಾಗಿ ಇಲ್ಲಿ ನಮ್ಗ ತಿಳಿದು ಬರ್ತದೆ. ನೋಡ್ರಿ, ಅವರು ಯೆರೂಸಲೇಮಿನ ದಾರಿಯನ್ನು ಹಿಡಿದು ಹೋಗುತ್ತಿರುವಾಗ ಅವರ ಮುಂದೆ ಹೋಗುತ್ತಿದ್ದನು. ಅವರು ನೋಡಿ ಬೆರಗಾದ್ರು. ಒಂದು ದೃಶ್ಯ ನಿಮ್ ಕಣ್ಣು ಮುಂದೆ ಬರಲಿ. ಯೇಸು ಸ್ವಾಮಿಯವರು ಯೋರ್ದನ್ ಕೊಳ್ಳದಿಂದ ಯೆರೂಸಲೇಮಿನ ಕಡೆ ಹೋಗ್ತಾ ಇದ್ದಾರೆ. ಅವರ ಶಿಷ್ಯರು ಅವರನ್ನ ಹಿಂಬಾಲಿಸ್ತಾ ಇದ್ದಾರೆ, ಹಿಂದಿದ್ದಾರೆ. ಯೇಸು ಸ್ವಾಮಿಯಲ್ಲಿದ್ದಾರೆ, ಮುಂದಿದ್ದಾರೆ. ಅನೇಕ ವಿಷಯಗಳನ್ನ ನಾವು ಇಲ್ಲಿ ಕಂಡುಕೋತೀವಿ. ಅವರು ಬೆರಗಾದಂತಹ ವಿಷಯಗಳು, ಅತ್ಯಾಶ್ಚರ್ಯ ಪಟ್ಟಂತಹ ವಿಷಯಗಳು ಇಲ್ಲಿವೆ. ಅದೇನಂತಂದ್ರೆ ಯೇಸು ಸ್ವಾಮಿ ಯೆರೂಸಲೇಮಿಗೆ ಹೋಗ್ತಾ ಇದ್ದಾರೆ. ಯೇಸು ಸ್ವಾಮಿ ಯೆರೂಸಲೇಮಿಗೆ ಹೋಗ್ತಾ ಇದ್ದಾನೆ ಅಂದ್ಕೊಳ್ಳಿ, ಅವ್ರ ಲಕ್ಷ್ಯ ಎಲ್ಲಿ ಹೋಯ್ತು? ಯೆರೂಸಲೇಮಿನ ಕಡೆ ಹೋಯ್ತು. ಯೆರೂಸಲೇಮ್ ಏನಾಗಿದೆ? ನಾವು ಮತ್ತಾಯನ ಸುವಾರ್ತೆ 20 ಸುವಾರ್ತೆಯಲ್ಲಿ ಬರ್ತಕ್ಕಂಥ ಒಂದು ವಚನ ನಮಗೆ ಯೆರೂಸಲೇಮಿನ ಬಗ್ಗೆ ತಿಳುವಳಿಕೆ ಕೊಡುತ್ತದೆ. ಅದೇನಂತಂದ್ರೆ ಯೆರೂಸಲೇಮೇ 23ನೇ ಅಧ್ಯಾಯ 37ನೇ ವಚನ.
ಮತ್ತಾಯ 23:37 ನಾವು ಓದುವಾಗ ಅಲ್ಲಿ ಏನ್ ಹೇಳ್ತದೆ ನೋಡ್ರಿ, 23:37 ಮತ್ತಾಯನ ಸ್ವಾರ್ಥ. ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೇ, ದೇವರು ನಿನ್ನ ಬಳಿಗೆ ಕಳಿಸಿಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೇ ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ಯೆರೂಸಲೇಮಿನ ವಿಷಯವಾಗಿ ಹೇಳಿದ್ದರ ಕಲ್ಪನೆ ನಮಗೆ ಇದೆ. ಅಂದ್ರೆ ಅದರ ವಿಚಾರ ನಮ್ಗೆ ಗೊತ್ತಿದೆ. It was known for taking the lives of the prophets of God. ಪ್ರವಾದಿಗಳ ಪ್ರಾಣವನ್ನ ತೆಗೆದಂತಹ ಒಂದು ಸ್ಥಳ ಯೆರೂಸಲೇಮ್ ಆಗಿತ್ತು. ಯೆರೂಸಲೇಮಿಗೆ ಸ್ವಾಮಿ ಹೋಗ್ತಾ ಇದ್ದಾರೆ ಅಂದ್ಕೊಳ್ಳೆ ಇವರಿಗೆ ಏನಾಗ್ಬಿಡ್ತು ಅಂತಂದ್ರೆ ಏನಾಗ್ತದೆ ಅನ್ನುವಂತ ಒಂದು ವಿಚಾರ ಇವ್ರನ್ನ ಹಿಡಿದು ಬಿಡ್ತು. ಯೇಸು ಸ್ವಾಮಿ ಮುಂದೆ ಹೋಗ್ತಾ ಇದ್ದಾರೆ, ಇವರು ಹಿಂದೆ ಹೋಗ್ತಾ ಇದ್ದಾರೆ. ಯೇಸು ಸ್ವಾಮಿ ಇಂಥ ಸ್ಥಳಕ್ಕೆ ಹೋಗ್ತಾ ಇದ್ದಾನಲ್ಲ ಎಂಬಂತ ಒಂದು ಯೋಚನೆ ಅವರನ್ನ ಬೆರಗುಗೊಳಿಸ್ತು ಎಂಬಂತ ವಿಚಾರ ನಮಗೆ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಯೆರೂಸಲೇಮಿಗೆ ಹೋಗ್ತಕ್ಕಂಥ ಯೇಸು ಸ್ವಾಮಿಯ ವಿಚಾರ ಅವರಿಗೆ ಬೆರಗನ್ನ ತಂದುಕೊಡ್ತು. ಯೇಸು ಸ್ವಾಮಿ ಎಲ್ಲಿದ್ದಾನೆ? ಮುಂದಿದ್ದಾನೆ. ಹಿ ಇಸ್ ದ ಲೀಡರ್, ಹಿ ಇಸ್ ಲೀಡಿಂಗ್ ದ ಟೀಮ್. ಆತನೇ ನಾಯಕ, ಆತನೇ ಮುನ್ನಡೀತಾ ಇದ್ದಾನೆ. ನಮ್ಮ ಜೀವನದಲ್ಲಿ ನಮ್ಮ ಮುಂದೆ ಯಾರಿರ್ಬೇಕು? ಕರ್ತನಾದ ಯೇಸು ಕ್ರಿಸ್ತರೇ ಯಾವಾಗಲೂ ನಮ್ಮ ಮುಂದಿರ್ಬೇಕು. We should be behind. The Lord Jesus Christ should be always in front of us. ನಮ್ಮನ್ನು ನಡೆಸುವಂತಹ ನಾಯಕ ಯೇಸು ಸ್ವಾಮಿ ಆಗಿರಬೇಕು. ಶಿಷ್ಯರು ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಆತನನ್ನ ಹಿಂಬಾಲಿಸ್ತಾ ಇದ್ದಾರೆ. ಯೇಸು ಸ್ವಾಮಿ ಅವರು ಮುಂದೆ ಹೋಗ್ತಾ ಇದ್ದಾನೆ. ಮುಂದೆ ಏನಾಗ್ತದೆ ಅಂತಂದ್ರೆ ಹಿಂಬಾಲಿಸುವವರಿಗೆ ಭಯ, ಆದರೆ ನಾಯಕನಿಗೆ ಭಯ ಇರಲಿಲ್ಲ. ಹಿಂಬಾಲಿಸುವವರಿಗೆ ಭಯ, ಆದ್ರೆ ಯೇಸು ಸ್ವಾಮಿಗೆ ಯಾವ ಭಯ ಇರಲಿಲ್ಲ. ಹಿ ವಾಸ್ ಸೋ ಕಾನ್ಫಿಡೆಂಟ್. ಆತ್ಮವಿಶ್ವಾಸ ಆತನಲ್ಲಿತ್ತು, ದೃಢತೆ ಆತನಲ್ಲಿತ್ತು, ಒಂದು ಗುರಿ ಆತನಲ್ಲಿತ್ತು, ದೇವರ ಯೋಜನೆ ಆತನ ಎದುರಿಗಿತ್ತು. ಆದ ಕಾರಣ ಯೇಸು ಸ್ವಾಮಿ ಧೃತಿಗಳಲ್ಲಿಲ್ಲ ಯಾವಾಗಲೂ. ಹಿ ವಾಸ್ ನೆವರ್ ಶೇಕನ್ ಇನ್ ಎನಿಥಿಂಗ್ ಇನ್ ಹಿಸ್ ಲೈಫ್. ಹಿ ವಾಸ್ ಕಾನ್ಫಿಡೆಂಟ್ ಆಲ್ವೇಸ್ ಅಂಡ್ ಎವರ್. ಆತ್ಮವಿಶ್ವಾಸದಿಂದ ಆತನು ಮುನ್ನಡೀತಾ ಇದ್ದಾನೆ, ಧೈರ್ಯದಿಂದ ಆತನು ಮುನ್ನಡೀತಾ ಇದ್ದಾನೆ ಎಂಬುದನ್ನ ಈ ಭಾಗ ನಮಗೆ ತಿಳಿಸಿಕೊಡ್ತದೆ. ಯೇಸು ಸ್ವಾಮಿಯು ಅವರ ಮನಸ್ಸಿನಲ್ಲಿರ್ತಕ್ಕಂಥ ಈ ವಿಚಾರಗಳನ್ನ ತಿಳ್ಕೊಂಡ್ಮೇಲೆ ಏನ್ ಹೇಳ್ತಾನೆ ನೋಡ್ರಿ. ಆಗ ಆತನು ತನ್ನ 12 ಮಂದಿ ಶಿಷ್ಯರನ್ನ ತಿರುಗಿ ಕರೆದುಕೊಂಡು ಹೋಗಿ ತನಗಾಗುವುದನ್ನ ಹೇಳುವುದಕ್ಕೆ ತೊಡಗಿದನು. ನೋಡ್ರಿ, ಯೇಸು ಸ್ವಾಮಿ ಅವರ ಹೃದಯದಲ್ಲಿ ಎಲ್ಲಾ ವಿಷಯಗಳು ಬರ್ತಾ ಇವೆ ಅಂತ ಗೊತ್ತಾದ ಕೂಡಲೇ ಇಮಿಡಿಯೇಟ್ಲಿ ಆತನ ಏನ್ ಮಾಡ್ತಾ ಇದ್ದಾನಂತಂದ್ರೆ ಅವರಿಗೆ ಮುಂದೆ ಆಗ್ತಕ್ಕಂಥ ವಿಷಯಗಳನ್ನ ಹೇಳ್ತಾ ಇದ್ದಾನೆ. ನೋಡ್ರಿ, ನಾನು ಯೆರೂಸಲೇಮಿಗೆ ಹೋಗ್ತಾ ಇದ್ದೇವೆ ಮತ್ತು ಮನುಷ್ಯ ಕುಮಾರನನ್ನು ಮಹಾಯಾಜಕರ ಮತ್ತು ಶಾಸ್ತ್ರಿಗಳ ಕೈಗೆ ಹಿಡಿದುಕೊಡುವರು. ಸಿ ಎವ್ರಿಥಿಂಗ್ ಹಿ ನೋಸ್. ಇದು 3ನೇ ಸಾರಿ ಯೇಸು ಸ್ವಾಮಿ ತನ್ನ ಶ್ರಮೆ ಮತ್ತು ಮರಣದ ಬಗ್ಗೆ ಹೇಳಿದಂತ ಸಂದರ್ಭ. 3rd time he is telling it here. ಏನ್ ಹೇಳ್ತಾ ಇದ್ದಾನೆ? ಯೆರೂಸಲೇಮಿಗೆ ಹೋಗ್ತೇನೆ, ಮನುಷ್ಯ ಕುಮಾರನು ಮಹಾಯಾಜಕರ ಮತ್ತು ಶಾಸ್ತ್ರಿಗಳ ಕೈಗೆ ಹಿಡಿದುಕೊಡುವರು. ಅವರು ಅವನಿಗೆ ಮರಣದಂಡನೆ ವಿಧಿಸ್ತಾರೆ, ಅವನನ್ನ ಅನ್ಯರ ಕೈಗೆ ಒಪ್ಪಿಸ್ತಾರೆ, ಅವರು ಅವನನ್ನ ಅಪಹಾಸ್ಯ ಮಾಡ್ತಾರೆ. ನೋಡ್ರಿ, ಎವ್ರಿ ಡಿಟೇಲ್ ಇಸ್ ಗಿವನ್ ಹಿಯರ್. ಈ ಸ್ವಾಮಿ ಮುಂದೆ ಹೇಳ್ತಾ ಇದ್ದಾರೆ, ಇನ್ನೂ ಆಗಿಲ್ಲ, ಆದ್ರೆ ಮುಂಚಿತವಾಗಿ ಅವ್ರು ಹೇಳ್ತಾ ಇದ್ದಾರೆ. ಏನಂತ ಹೇಳಿ, ಅಪಹಾಸ್ಯ ಮಾಡ್ತಾರೆ, ಅವನ ಮೇಲೆ ಉಗುಳ್ತಾರೆ, ಅವನನ್ನು ಕೊರಡೆಗಳಿಂದ ಹೊಡಿತಾರೆ, ಕೊಂದು ಹಾಕುವರು, ಶಿಲುಬೆಗೆ ಹಾಕುತ್ತಾರೆ. ಅವನು 3 ದಿವಸಗಳಾದ್ಮೇಲೆ ಜೀವಿತನಾಗಿ ಎದ್ದು ಬರುವನು ಎಂದು ಹೇಳಿದನು. ನೋಡ್ರಿ, ಎಲ್ಲಾ ವಿಷಯಗಳನ್ನ ಸುಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ. ಎಲ್ಲವೂ ಅವ್ರು ಹೇಳಿದ ಹಾಗೆ ಆಯ್ತು. ಪ್ರತಿಯೊಂದು ಅಪಹಾಸ್ಯಕ್ಕೂ ಗುರಿಯಾದ್ರು, ಆಮೇಲೆ ನಿಂದೆ ಮಾಡಿದ್ರು, ಆಮೇಲೆ ಅವರನ್ನ ಉಗುಳಿದ್ರು, ಕೊರಡೆಗಳಿಂದ ಹೊಡೆದ್ರು, ಕೊಂದು ಹಾಕಿದ್ರು ಶಿಲುಬೆ. ಇಷ್ಟೆಲ್ಲ ಆದ್ಮೇಲೆ ಯೇಸು ಸ್ವಾಮಿ ಏನಾಯ್ತು? 3 ದಿವಸಗಳಾದ್ಮೇಲೆ ಜೀವಿತರಾಗಿ ಎದ್ದು ಬಂದರು. ಅಂದ್ರೆ ಅವರ ಶ್ರಮೆ, ಅವರ ಮರಣ, ಪುನರುತ್ಥಾನದ ವಿಷಯವಾಗಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ 3ನೇ ಸಲ ಅವರು ಹೇಳ್ತಾರೆ. ಬಟ್ ಆರ್ ದೇ ಕಾನ್ಶಿಯಸ್ ಆಫ್ ಇಟ್? ಅದ್ರ ಬಗ್ಗೆ ಅವರು ಸ್ವಲ್ಪ ಸೀರಿಯಸ್ಲಿ ಕೇಳ್ತಾ ಇದ್ದಾರೆ? ಐ ಡೋಂಟ್ ಥಿಂಕ್. ಯಾಕಂದ್ರೆ ಮುಂದೆ ಬರ್ತಕ್ಕಂಥ ಸನ್ನಿವೇಶಗಳಲ್ಲಿ ಅವರ ಒಂದು ಪ್ರತಿಕ್ರಿಯೆ ಹೇಗಿತ್ತು ಎಂಬುದು ನಮಗೆ ತಿಳಿಸ್ಕೊಡ್ತದೆ. ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ಅವ್ರು ಗಟ್ಟಿಯಾಗಿ ನಿಲ್ಬೇಕಾಗಿತ್ತು.
ಇಷ್ಟೆಲ್ಲ ಗೊತ್ತಿದ್ದ ಮೇಲೆ ಅವ್ರು ಎದುರಿಸ್ಬೇಕಾಗಿತ್ತು, ಆದ್ರೆ ಅವ್ರು ಬಿದ್ದು ಹೋಗುವುದನ್ನ ಅವರ ಜೀವನದಲ್ಲಿ. ಈ ರೀತಿಯಾಗಿ ಯೇಸು ಸ್ವಾಮಿ ಇಲ್ಲಿ ಒಬ್ಬ ಪ್ರವಾದಿ, ಪ್ರಾಫೆಟ್, ಪ್ರೀಸ್ಟ್ ಅಂಡ್ ಕಿಂಗ್, ಅಭಿಷಕ್ತ, ಕ್ರೈಸ್ಟ್ ಅಂದ್ರೆ ಕ್ರಿಸ್ತನು ಅಂತಂದ್ರೆ ಅಭಿಷಕ್ತನು ಅಂತ ಅದರ ಅರ್ಥ. ಅಭಿಷಕ್ತನು ಅಂತ ನಾ ಈಗಾಗಲೇ ಹೇಳಿ ನಿಮ್ಗೆ ಎಷ್ಟೋ ಸಲ. ಇದ್ರೆ ಇವೆಲ್ಲ ಸಂದರ್ಭಗಳು ಹೇಗೆ ನಡೀತಾ ಇವೆ ಎಂಬುದನ್ನು ನಾನು ನಿಮಗೆ ನೆನಪು ಮಾಡಿಕೊಡ್ತೇನೆ. ಪ್ರಾಫೆಟ್, ಪ್ರವಾದಿ, ಪ್ರೀಸ್ಟ್, ಮಹಾಯಾಜಕ, ಕಿಂಗ್, ರಾಜಾದಿರಾಜ. ಈ ಭಾಗದಲ್ಲಿ ಆತನ ಏನಾಗಿದ್ದಾನೆ? ಪ್ರವಾದಿ ಆಗಿದ್ದಾನೆ. ತನಗೇನಾಗ್ತದೆ ಎಂಬುದು ಕೂಲಂಕಷವಾಗಿ ತಿಳ್ಕೊಂಡಂಥವನಾಗಿದ್ದಾನೆ. ಅದರ ಪ್ರಕಾರ ಆತನು ಹೇಳ್ತಾ ಇದ್ದಾನೆ ತನ್ನ ಶಿಷ್ಯರಿಗೆ. ಈ ರೀತಿಯಾಗಿ ಯೇಸು ಸ್ವಾಮಿ ತನ್ನ ಮುಂದೆ ಆಗ್ತಕ್ಕಂಥ ಶ್ರಮೆ ಮರಣ ಪುನರುತ್ಥಾನಗಳ ವಿಷಯವಾಗಿ 3ನೇ ಸಾರಿ ತನ್ನ ಶಿಷ್ಯರಿಗೆ ತಿಳಿಸಿದ್ದು ನಮಗೆ ಕಂಡು ಬರ್ತದೆ. ನಮ್ಮ ಜೀವನದಲ್ಲಿ ದೇವರ ವಾಕ್ಯವನ್ನ ನಾವು ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ವಿ ಶುಡ್ ನೋ. ಯೇಸು ಸ್ವಾಮಿ ಯಾಕೆ ಹೇಳ್ತಾ ಇದ್ರು ಅಂತಂದ್ರೆ, ಶಿಷ್ಯರೇ ನೀವು ತಿಳ್ಕೊಂಡ್ರಿ, ಶಿಷ್ಯರೇ ನೀವು ಇದನ್ನ ನಿಮ್ಮ ಮನಸ್ಸಿನಲ್ಲಿ ಇರ್ಲಿ, ಇದು ನಿಮ್ಮ ಗ್ರಹಿಕೆಗೆ ಬರ್ಲಿ ಎಂಬುದಾಗಿ ಯೇಸು ಸ್ವಾಮಿ ಇದನ್ನು ಹೇಳ್ತಾ ಇದ್ರು. There was a reason behind it. ನಮ್ಮ ಜೀವನದಲ್ಲಿ ದೇವರ ವಾಕ್ಯಕ್ಕೆ ನಾವು ಹೆಚ್ಚಾದಂತ ಮಹತ್ವ ಕೊಡಬೇಕಾದಂತರ ಅವಶ್ಯಕತೆಯನ್ನ ಈ ಭಾಗ ತಮಗೆ ತಿಳಿಸ್ಕೊಡ್ತದೆ. ಮುಂದೆ ಏನಾಯ್ತು ಅಂತಂದ್ರೆ, ಅಲ್ಲಿ ಯೇಸು ತನ್ನ ಶಿಷ್ಯರಿಗೆ ದೀನಭಾವ ಇರಬೇಕೆಂದು ಬೋಧಿಸಿದ್ದು ಎಂಬುದಾಗಿ ಮತ್ತೊಂದು ವಿಚಾರ ಇಲ್ಲಿ ಯೇಸು ಸ್ವಾಮಿ ಅವರು ಹೇಳ್ತಾರೆ. ಸಮಯದ ಅಭಾವದಿಂದ ಅದನ್ನ ನಾನು ಕ್ಲುಪ್ತವಾಗಿ ಹೇಳ್ತೇನೆ. ಅಲ್ಲಿ ಏನಾಗ್ತದೆ ಅಂತಂದ್ರೆ, ಅಲ್ಲಿದ್ದಂತಹ 2 ಶಿಷ್ಯರು ಅವರು ಏನ್ ಮಾಡಿದ್ರು ಅಂತಂದ್ರೆ, ತಮ್ಮೊಳಗೆ ಅವರು ವಿಚಾರ ಮಾಡಿ, ಅಂದ್ರೆ ಯಾಕೋಬ ಮತ್ತು ಯೋಹಾನ ಇವರಿಬ್ರು ಬ್ರದರ್ಸ್, ಅವರು ಸಿಡಿಲಿನ ಮರಿಗಳು ಎಂಬುದಾಗಿ ಅವ್ರನ್ನ ಕರಿತಿದ್ರು. ಅಂದ್ರೆ ಅಷ್ಟು ಅವರು ಬಹಳ ಉಗ್ರರಾಗಿ ಕೆಲವು ಸಲ ವರ್ತಿಸ್ತಾ ಇದ್ರು. ಬೆಂಕಿಯಿಂದ ಯಾವ ರೀತಿಯಾಗಿ ಎಲಿಯ ಮೇಲಿನಿಂದ ಬೆಂಕಿ ತಂದು ಅಲ್ಲಿ ಇದನ್ ಮಾಡಿದಲ್ಲ ಕರ್ಮೇಲ ಬೆಟ್ಟದಲ್ಲಿ, ಆ ರೀತಿಯಾಗಿ ನಾವು ಮಾಡೋಣೇನು ಅಂತ ಹೇಳಿ ಕೇಳಿದಂತ ವ್ಯಕ್ತಿಗಳಾಗಿದ್ರು. ಅಂಥ ವ್ಯಕ್ತಿಗಳು ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಸ್ವಾಮಿ ಅಂತಂದ್ರೆ, ಸ್ವಾಮಿ ನೀನು ಏನ್ ಮಾಡ್ತೀಯ ಅಂತಂದ್ರೆ, ನಮಗೆ ಒಂದು ಮಾತು ನಡೆಸ್ಕೊಡ್ಬೇಕು. ಏನಂತ ಹೇಳಿ, ನಿನಗೆ ಮಹಾಪದವಿ 33ನೇ ವಚನ, ನಿನಗೆ ಮಹಾಪದವಿ ಬಂದಾಗ ನಮ್ಮಲ್ಲಿ ಒಬ್ಬನು ನಿನ್ನ ಬಲಗಡೆಯಲ್ಲಿ ಮತ್ತೊಬ್ಬನು ಎಡಗಡೆಯಲ್ಲಿ ಕೂತ್ಕೊಳ್ಳುವುದಕ್ಕೆ ನಮಗೆ ಅನುಗ್ರಹ ಮಾಡಬೇಕು ಅಂತನು. ಈ ರೀತಿಯಾಗಿ ಅವರ ಒಂದು ವಿಚಾರ ಇಲ್ಲೇ ಇದೆ ಲೋಕದಲ್ಲಿ. ಯೇಸು ಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಪರಲೋಕದ ವಿಷಯಗಳನ್ನ, ಆದ್ರೆ ಈ ವ್ಯಕ್ತಿಗಳು ಏನ್ ಮಾಡ್ತಾ ಇದ್ದಾರೆ, ನಾ ಮುಂದೆ ನೀ ಮುಂದೆ, ನಾನ್ ದೊಡ್ಡವ ನೀನ್ ದೊಡ್ಡವ, ಇಂಥ ಒಂದು ವಿಚಾರದಲ್ಲಿ ಅವರು ಮುಳುಗಿ ಹೋಗಿದ್ದಾರೆ. ಆಗ ಯೇಸು ಸ್ವಾಮಿ ಅನೇಕ ವಿಷಯಗಳನ್ನ ಅವ್ರಿಗೆ ತಿಳಿಸಿದ. ಏನಂತ ಹೇಳಿ, ನಾನು ಕುಡಿಯುವ ಪಾತ್ರೆಯಲ್ಲಿ ನೀವು ಕುಡಿಯಲಿಕ್ಕೆ ಸಾಧ್ಯವೋ ಎಂಬುದಾಗಿ ಸ್ವಾಮಿ ಕೇಳ್ದ. ಆಮೇಲೆ ಇವ್ರು ಯಾರಾಗಿದ್ದಾರೆ ಅಂತಂದ್ರೆ, ಸಲೋಮಿಯ ಮಕ್ಕಳು. ದೀಸ್ ವೇರ್ ದ ಚಿಲ್ಡ್ರನ್ ಆಫ್ ಸಲೋಮಿ. ಸಲೋಮಿ ಯಾರು? ಮರಿಯಳ ಸಹೋದರಿ ಅಂತ ಹೇಳಿ ನಮ್ಗ ಅನಿಸ್ತದೆ. ಬಹುಶಃ ಪರ್ಹ್ಯಾಪ್ಸ್ ಅಂತ ಹೇಳ್ತೇವೆ ನಾವು. ಆ ರೀತಿಯಾಗಿ ಈಕೆ ಬಹುಶಃ ಮರಿಯಳ ಸಹೋದರಿ ಆಗಿದ್ದು ಅಂತ ಹೇಳಿ. ಆದ ಕಾರಣ ಇವರ ಸಂಬಂಧ ಯೇಸು ಸ್ವಾಮಿ ಕೂಡ ಏನಿತ್ತಂತಂದ್ರೆ, ದೇವರ್ ಕಸಿನ್ಸ್, ಅಂದ್ರೆ ಸಹೋದರ ಸಂಬಂಧ ಇವರಲ್ಲಿ ಇತ್ತು. ಹೀಗಿರುವಾಗ ಈ ಸಂಬಂಧದ ಒಂದು ಉಪಯೋಗ ಮಾಡಿಕೊಂಡು ನಾವು ಯೇಸು ಸ್ವಾಮಿಯವರ ಕಡೆಗೆ ಆ ಒಂದು ಭಾಗ್ಯ ಪಡ್ಕೊಂಡ್ ಬಿಡೋಣ ಎನ್ನುವಂತ ವಿಚಾರದಲ್ಲಿ ಇವರು ಇರ್ಬೇಕನ್ನಿಸ್ತದೆ ಈ ಎಲ್ಲಾ ಸನ್ನಿವೇಶಗಳನ್ನ ನೋಡುವಾಗ. ಯಾಕಂದ್ರೆ ಉಳಿದ 10 ಜನ ಸುಮ್ಮನೆ ಕೂತಿದ್ರು, ಆದ್ರೆ ಈ ಇಬ್ರು ಮಾತ್ರ ಈ ರೀತಿಯಾಗಿ ವಿಚಾರ ಮಾಡುವಾಗ ನಮಗ ಹೀಗೆ ಅನಿಸ್ತದೆ, ನಮಗ ಆ ಸ್ಥಾನ ಬೇಕು. ಅಂದ್ರೆ ಈ ಲೋಕದಲ್ಲಿ ನಾವು ನಿನ್ನ ಸಂಬಂಧಿಕರಾಗಿದ್ದೇವೆ, ಮತ್ತು ಪರಲೋಕ ರಾಜ್ಯದಲ್ಲಿ ಸಹ ನಾವು ನಿನ್ನ ಎಡಗಡೆಯಲ್ಲಿ ಬಲಗಡೆಯಲ್ಲಿ ಇರುವುದಕ್ಕೆ ನಮಗ ಒಂದು ಅವಕಾಶ ಕಲ್ಪಿಸಿಕೊಡು ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿ ಅವರು ಹೇಳಿದ್ರಿ ಏನಂತ ಹೇಳಿ, ನಿಮ್ಗೆ ಹೀಗೆ ಮಾಡ್ಲಿಕ್ಕೆ ಆಗ್ತದೇನು ಎಂಬುದಾಗಿ ಕೇಳಿದ್ರು ಅವರು. ಏನಂತ ಹೇಳಿ, ನಾನು ಕುಡಿಯೋ ಪಾತ್ರೆಯಲ್ಲಿ ನಿಮ್ಗೆ ಕುಡಿಲಿಕ್ಕೆ ಆಗ್ತದೇನು, ಮತ್ತು ನನಗಾಗುವ ದೀಕ್ಷಾಸ್ಥಾನವನ್ನು ಹೊಂದುವುದು ನಿಮಗೆ ಆಗ್ತದೇನು ಎಂಬುದಾಗಿ ಅವರು 2 ಮಾತುಗಳಂತ ಕೇಳ್ತಾರೆ. ಅಂದ್ರೆ ಈ ಒಂದು ಪಾತ್ರೆ ಕುಡಿಯುವುದಂತಂದ್ರೆ, ಈ ಪಾತ್ರೆ ಏನ್ ಸೂಚಿಸ್ತದೆ ಅಂತಂದ್ರೆ, ಕ್ಲುಪ್ತವಾಗಿ ಹೇಳ್ತೇನೆ, ಜಡ್ಜ್ಮೆಂಟ್ ಆಫ್ ಗಾಡ್, ದೇವರ ಒಂದು ನ್ಯಾಯ ತೀರ್ಪನ್ನ ಸೂಚಿಸ್ತದೆ. ದೇವರ ನ್ಯಾಯ ತೀರ್ಪು ಯೇಸು ಸ್ವಾಮಿಯ ಮೇಲೆ ಬಂತು. ಯಾವಾಗ? ಆ ಶಿಲುಬೆಯ ಮೇಲೆ ಇದ್ದಾಗ. ದೇವರು ಯೇಸು ಸ್ವಾಮಿ ಕೈ ಬಿಡಬೇಕಾಯ್ತು. ಯಾಕ? ಲೋಕದ ಪಾಪಗಳನ್ನ ಯೇಸು ಸ್ವಾಮಿ ತನ್ನ ಮೇಲೆ ತೆಗೆದುಕೊಂಡದ್ರಿಂದ ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ತಂದೆ, ಮೈ ಗಾಡ್ ವೈ ಹ್ಯಾವ್ ಫಾರ್ಸೇಕನ್ ಮೀ, ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದ್ದಿ ಎಂಬಂತಹ ಮಾತನ್ನ ಯೇಸು ಸ್ವಾಮಿ ಹೇಳಿದ್ದು ನಮ್ಮೆಲ್ಲರಿಗೆ ಗೊತ್ತಿದೆ.
ಹೀಗೆ ಯೇಸು ಸ್ವಾಮಿಯ ಮೇಲೆ ದೇವರ ಆ ತೀರ್ಪು ಬಂತು. ನಮ್ಮ ಮೇಲೆ ಬರ್ಬೇಕಂತ ತೀರ್ಪನ್ನ ಯೇಸು ಸ್ವಾಮಿ ತಾವು ತೆಗೆದುಕೊಂಡದ್ರಿಂದ ನಾವು ಆ ತೀರ್ಪಿಗೆ ಒಳಗಾಗದೆ ಹೋಗಿದ್ದೇವೆ. ಈ ಒಂದು ವಿಚಾರ ಈ ಸ್ವಾಮಿ ಅವರಿಗೆ ತಿಳಿಸ್ತಾರೆ. ನಿಮಗೆ ನೋಡ್ರಿ ಇದರ ಒಂದು ಅರಿವು ಇರ್ಬೇಕು ಅಂತ ಹೇಳಿ. ಮತ್ತೆ ದೀಕ್ಷಾಸ್ನಾನ ಅಂತ ಹೇಳಿದ್ರೆ ಅದನ್ನು ಹೇಳ್ತಾರೆ ನೋಡ್ರಿ, ಏನಂತ ಹೇಳಿ, ನನಗಾಗುವ ದೀಕ್ಷಾಸ್ನಾನ ಒಂದು ನಿಮ್ಮಿಂದ ಆದಿತ್ಯ ಅಂತ ಹೇಳಿ. ಅಂದ್ರೆ ನನ್ನ ಮೇಲೆ ಯಾವ ರೀತಿಯಾಗಿ ಈ ಒಂದು ಶ್ರಮೆಯ ಒಂದು ಪ್ರವಾಹ, ನಾವು ದೀಕ್ಷಾಸ್ನಾನ ತೆಗೆದುಕೊಳ್ಳುವಾಗ ಏನ್ ಮಾಡ್ತೀವಿ, ನೀರ್ನಲ್ಲಿ ಮುಳುಗ್ತೀವಲ್ಲ, ನೀರ್ ಮೇಲಿರ್ತದ, ನಾವು ಕೆಳಗಿರ್ತೇವೆ. ಅಂದ್ರೆ ಪ್ರವಾಹ ಯಾವ ರೀತಿಯಾಗಿ ನಮ್ಮ ಮೇಲೆ ಇರ್ತದೆ, ನೀರ್ ಹೇಗೆ ಬರ್ತದೆ, ಆ ರೀತಿಯಾಗಿ ಹಿಂಸೆ, ಕಷ್ಟ, ಶ್ರಮೆಗಳು ನನ್ನ ಮೇಲೆ ಬರ್ತವೆ. ಅದರಲ್ಲಿ ನೀವು ಪಾಲ್ ತೆಗೆದುಕೊಳ್ಳಿಕ್ ಆಗ್ತದ ಎಂಬುದಾಗಿ ಯೇಸು ಸ್ವಾಮಿ ಅವರಿಗೆ ಪ್ರಶ್ನೆ ಹಾಕಿದ್ರು. ಆಗ ಅವ್ರು ಹೇಳ್ತಾರೆ, ಎಸ್ ಆಗ್ತದೆ ಅಂತ ಹೇಳ್ತಾರ ಅವ್ರು. ನೋಡ್ರಿ, ಅವರಲ್ಲಿರ್ತಕ್ಕಂಥ ಒಂದು ವಿಚಾರ ಎಷ್ಟು ಗಂಭೀರವಾಗಿ ಅದನ್ನ ಅವ್ರು ಹೇಳಿದ್ರು ಗೊತ್ತಿಲ್ಲ, ಆದ್ರೆ ಹೇಳಿದ್ರು ಅವ್ರು ಏನಂತೇಳಿ, ಆಗ್ತದೆ ಅಂತೇಳಿ. ಆಗ ಯೇಸು ಸ್ವಾಮಿ ಹೇಳಿದ್ರು, ಆಗ್ತದೆ, ಓಕೆ. ನೋಡ್ರಿ ಏನ್ ಹೇಳ್ತಾರೆ ಇಲ್ಲಿ, ನಾನು ಕುಡಿಯುವ ಪಾತ್ರೆಯಲ್ಲಿ ಕುಡಿವಿರಿ, ನನಗಾಗುವ ಸ್ನಾನ ನಿಮಗಾಗ್ಬೋದು, ಆದರೆ ನನ್ನ ಬಡಗಡೆಯಲ್ಲಾಗಿ ಎಡಗಡೆಯಲ್ಲಾಗಿ ಕುಡ್ಕೊಳ್ಳುವಂಥದ್ದು ಅನುಗ್ರಹ ಮಾಡೋದು ನನ್ನದಲ್ಲ ಎಂಬುದಾಗಿ. ಅದೇ ರೀತಿಯಾಗಿ ಅವ್ರಿಗಾಯ್ತು. ನೀವು ನೋಡ್ರಿ, ಈ 11 ಶಿಷ್ಯರನ್ನ ನೋಡುವಾಗ ಅವರು ಕ್ರಿಸ್ತ ಸಾಕ್ಷಿಗಳಾಗ್ತಾರೆ, ರಕ್ತ ಸಾಕ್ಷಿಗಳಾಗ್ತಾರೆ. ದೇ ಬಿಕೇಮ್ ದ ಮಾರ್ಟಿಯರ್ಸ್ ಎಂಬುದಾಗಿ ನಾವು ನೋಡ್ತೀವಿ. ಸೊ ದೇ ವರ್ ರೆಡಿ. ಯಾವಾಗ ಯೇಸು ಸ್ವಾಮಿ ಪುನರುತ್ಥಾನದ ಶಕ್ತಿಯನ್ನ, ಪವಿತ್ರಾತ್ಮನ ಬಲವನ್ನ ತಮ್ಮ ಜೀವನದಲ್ಲಿ ಹೊಂದಿದ್ರು, ಅವರ ಸಾಕ್ಷಿ, ಅವರ ಜೀವನ ಅದು ಪೂರ್ಣವಾದಂತಹ ರೀತಿಯಲ್ಲಿ ಒಂದು ಚಾಲೆಂಜಿಂಗ್ ಲೈಫ್ ಆಯ್ತು. ಏನೇ ಬರಲಿ ನಾವು ಯೇಸು ಸ್ವಾಮಿಯ ಸಾಕ್ಷಿಗಳು ನಾವು ಎಂಬುದಾಗಿ, ಮರಣನೂ ಸಹ ನಾವು ಎದುರಿಸ್ತೇವೆ ಎಂಬುದಾಗಿ ಅವರು ರಕ್ತ ಸಾಕ್ಷಿಗಳಾದಂತಹ ವ್ಯಕ್ತಿಗಳಾದರು ಎಂಬುದಾಗಿ ಈ ಭಾಗ ನಮ್ಗೆ ತಿಳಿಸುತ್ತದೆ. ಹೀಗಿರುವಾಗ ಯೇಸು ಸ್ವಾಮಿಯ ಮಾತುಗಳು ಎಷ್ಟು ಅದ್ಭುತವಾಗಿವೆ ಎಂಬುದು ನಮಗೆ ಈ ಭಾಗ ತಿಳಿಸ್ತದೆ. ಆದ್ರೆ ಯೇಸು ಸ್ವಾಮಿ ಅವರು ಒಂದ್ ಮಾತು ಹೇಳಿದ್ರು, ಏನಂತ ಹೇಳಿ, ಅದನ್ನ ಮಾಡೋದು ನನಗಿಲ್ಲ, ಏನಂತ ಹೇಳಿ, ಅದು ನಾನು ಯಾರಿಗೆ ಸಿದ್ಧಪಡಿಸಿದೀವು, ಅಂದ್ರೆ ದೇವರು ಅದನ್ನ ಯಾರಿಗೆ ಸಿದ್ಧಪಡಿಸಿದ್ದಾನೋ, ಯಾರಿಗೆ ಅನುಗ್ರಹ ಮಾಡಿದ್ದಾನೋ ಅದು ಅವರಿಗೆ ಸಿಗ್ತದೆ ಎಂಬುದಾಗಿ ಯೇಸು ಸ್ವಾಮಿಯಲ್ಲಿ ಸ್ಪಷ್ಟವಾಗಿ ಆ ಇಬ್ಬರು ಶಿಷ್ಯರಿಗೆ ಹೇಳ್ತಾರೆ. ಆಗ 10 ಜನರು ಏನ್ ಮಾಡಿದ್ರಂತ ತಮ್ಮೊಳಗೆ ಅವ್ರು ಮಾತಾಡ್ಲಿಕ್ಕೆ ಶುರು ಮಾಡಿ ಸಿಟ್ಟಿಗೆದ್ರು. ಏನಂತೇಳಿ, ನೀವೇನು ಯು ಆರ್ ಡಿಮಾಂಡಿಂಗ್ ಫಾರ್ ದ ಪೊಸಿಷನ್ಸ್ ಇನ್ ದ ವೆನ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಇನ್ ಗ್ಲೋರಿ, ಕರ್ತನಾದ ಯೇಸು ಕ್ರಿಸ್ತರು ಮಹಿಮೆಯಲ್ಲಿರುವಾಗ ಆ ಒಂದು ಸ್ಥಾನಮಾನಕ್ಕಾಗಿ ನೀವು ಇದನ್ನ ಮಾಡ್ತಾ ಇದ್ದೀರಾ ಎಂಬುದಾಗಿ ಅವ್ರ ಮೇಲೆ ಕೋಪ್ಕೊಂಡ್ರ. ಅಂದ್ರೆ ಎಷ್ಟು ಮನುಷ್ಯರ ಒಂದು ನೇಚರ್ ಹೇಗಿರ್ತದೆ ಎಂಬುದನ್ನ ಈ ಭಾಗ ನಮಗೆ ತಿಳಿಸ್ತದೆ. ದ ನೇಚರ್ ಆಫ್ ಮ್ಯಾನ್. ಬೇರೆಯವರು ಅವ್ರಿಗೆ ಏನೋ ಒಂದು ಒಳ್ಳೆ ಒಂದು ವಿಚಾರ ಮಾಡ್ತಿರುವಾಗ ನಾವು ಅದರಲ್ಲಿ ಏನ್ ಮಾಡ್ಬೇಕು, ಸಂತೋಷ ಪಡ್ಬೇಕು. ಇತರಿಗೆ ಒಳ್ಳೆಯದಾದ್ರೆ ನಾವು ಸಂತೋಷ ಪಡ್ಬೇಕು. ಅದರ ಬಗ್ಗೆ ನಾವು ಕೋಪಗೊಳ್ಳುವುದರಲ್ಲಿ ಯಾವ ಅರ್ಥ ಇಲ್ಲ. ಇಫ್ ಗಾಡ್ ಈಸ್ ಡೂಯಿಂಗ್ ಗುಡ್ ಟು ಸಂಬಡಿ, ಲೆಟ್ಸ್ ರಿಚಾಯ್ಸ್. ಅದ ಕಾರಣ ಪೌಲ್ ಹೇಳ್ತಾನೆ ಏನಂತ ಹೇಳಿ, ಸಂತೋಷ ಪಡೋರು ಕೂಡ ಸಂತೋಷ ಪಡ್ರಿ, ದುಃಖ ಪಡೋರು ಕೂಡ ದುಃಖ ಪಡ್ರಿ ಅಂತ ಹೇಳ್ತಾರೆ. ಸೊ ವಿ ಹ್ಯಾವ್ ಟು ಆಲ್ವೇಸ್ ರಿಮೆಂಬರ್ ದಿಸ್. ನಾವು ಕೋಪಗೊಳ್ಳುವುದ ಅವಶ್ಯಕತೆ ಇಲ್ಲ, ಹೊಟ್ಟೆ ಕಿಚ್ಚು ಪಡುವುದರ ಅವಶ್ಯಕತೆ ಇಲ್ಲ. ಆದ್ರೆ ದೇವರು ಒಬ್ಬರಿಗೆ ಆಶೀರ್ವಾದ ಕೊಡುವಾಗ ಅದರಲ್ಲಿ ನಾವು ಸಂತೋಷ ಪಡೋಣ, ಸಹಭಾಗಿಗಳಾಗೋಣ, ದೇವರಿಗೆ ಸ್ತೋತ್ರ ನಾವು ಸಲ್ಲಿಸೋಣ. ಈ ರೀತಿಯಾಗಿ ಯೇಸು ಸ್ವಾಮಿಯವರು ಈ ಭಾಗದ ಒಂದು ವಿವರಣೆಯನ್ನ ಕೊಡ್ತಾರೆ. ಅವರು ಹೇಳ್ತಾರೆ ಏನಂತ ಹೇಳಿ, ನೀವು ಈ ರೀತಿಯಾಗಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಇಲ್ಲಿ ಹೇಳ್ತಾರೆ ನೋಡ್ರಿ, ನಿಮ್ಮಲ್ಲಿ ಮೊದಲೇವನಾಗ್ಬೇಕೆಂದ್ರೆ ಅವನು ಎಲ್ಲರ ಆಳಾಗಿರಬೇಕು. ಮನುಷ್ಯ ಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಆದ್ರೆ ಸೇವೆ ಮಾಡುವುದಕ್ಕೆ ಬಂದನು. ಅನೇಕರನ್ನ ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕಾಗಿ ಬಂದನು ಎಂಬುದಾಗಿ ಯೇಸು ಸ್ವಾಮಿಯಲ್ಲಿ ತಿಳಿಸಿಕೊಡ್ತಾರೆ. ಈ ರೀತಿಯಾಗಿ ಯೇಸು ಸ್ವಾಮಿಯ ಒಂದು ಮಹತ್ವದ ಒಂದು ಪಾಠ ಅವರಿಗೆ ಏನ್ ಸಿಗ್ತಾ ಇದೆ ಅಂತಂದ್ರೆ, ಬಿ ಹಂಬಲ್ ಇನ್ ಲೈಫ್. ಸ್ಥಾನಮಾನಗಳನ್ನ ಬಿಡ್ರಿ, ದೇವರ ಸೇವೆ ಮಾಡ್ರಿ, ನಿಮ್ಮನ್ನು ತಗ್ಗಿಸ್ಕೊಳ್ರಿ ಮತ್ತು ದೇವರಿಗೆ ಒಳಗಾಗಿ ಜೀವಿಸ್ರಿ ಎಂಬುದಾಗಿ ಯೇಸು ಸ್ವಾಮಿಯಲ್ಲಿ ಅವರಿಗೆ ಹೇಳಿದಂತಹ ಒಂದು ಪಾಠ ಬಹಳ ಮುಖ್ಯವಾದದ್ದು. ತಗ್ಗಿಸಿಕೊಳ್ಳುವಂತದ್ದರ ಪಾಠವನ್ನ ಯೇಸು ಸ್ವಾಮಿಯಲ್ಲಿ ತಿಳಿಸಿಕೊಡ್ತಾರೆ. ಕೊನೆಯದಾಗಿ ನಾನು ಹೇಳಿ ಮುಗಿಸ್ತೇನೆ. ಇಲ್ಲಿ ಮತ್ತೊಂದು ಪರಿಚ್ಛೇದ ಬರ್ತದೆ, ಅದರ ಅವಶ್ಯಕತೆ ಇದೆ. ಆದ ಕಾರಣ ಅದನ್ನ 2-3 ನಿಮಿಷಗಳಲ್ಲಿ ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಅದೇನಂತಂದ್ರೆ, ಅಲ್ಲಿ ಯೇಸು ಸ್ವಾಮಿಯವರು ಯೆರಿಕೋ ಪಟ್ಟಣಕ್ಕೆ ಹೋಗ್ತಾ ಇದ್ದಾರೆ. ಬಿಫೋರ್ ಜೆರುಸಲೆಮ್ ಕಮ್ಸ್ ಜೆರಿಕೋ.
ಈ ಎರಿಕೋ ಪಟ್ಟಣಕ್ಕೆ ಹೋಗುವಾಗ ಎರಿಕೋ ಪಟ್ಟಣದಲ್ಲಿ 2 ಭಾಗಗಳಿವೆ. ಒಂದು ಓಲ್ಡ್ ಜೆರಿಕೋ ಅಂಡ್ ನ್ಯೂ ಜೆರಿಕೋ. ಓಲ್ಡ್ ಜೆರಿಕೋ ಅಂತಂದ್ರೆ ಹಳೆ ಕಾಲದಲ್ಲಿ ಇದ್ದಂಥದ್ದು. ನ್ಯೂ ಜೆರಿಕೋ ಅಂತಂದ್ರೆ ವಿಂಟರ್ ಪ್ಯಾಲೇಸ್ ಆಫ್ ಹೆರೋದ್. ಹೆರೋದ ತನಗೋಸ್ಕರವಾಗಿ ಚಳಿಗಾಲದ ಒಂದು ಅರಮನೆಯನ್ನ ಕಟ್ಟಿಸಿದ. ಅದು ಸ್ವಲ್ಪ ಆಧುನಿಕವಾದಂತ ಅಂದ್ರೆ ರೀತಿಯಲ್ಲಿ ಇತ್ತು. ಅಂದ್ರೆ ಮುಂದುವರಿದಂತಹ ಒಂದು ರೀತಿಯಲ್ಲಿ ಅದನ್ನ ಕಟ್ಟಿಸಿದವ. ಅದು ನ್ಯೂ ಜೆರಿಕೋ. ಮತ್ತು ಬಹಳಷ್ಟು ಶ್ರೀಮಂತರಿರುವಂತಹ ಒಂದು ಸ್ಥಳ ಅದಾಗಿತ್ತು. ಆದ ಕಾರಣ ಅಲ್ಲಿ ಭಿಕ್ಷೆ ಬೇಡುವವರು ಸಾಯಿದ್ರು. ಬಹಳಷ್ಟು ಶ್ರೀಮಂತರಿದ್ದ ಕಾರಣ ಬಹಳಷ್ಟು ಜನ ಭಿಕ್ಷೆಗಾರರು ಸಾಯಿದ್ರು ಅಂತ. ಯಾಕಂದ್ರೆ ಅವರು ಭಿಕ್ಷೆ ಬೇಡುವಾಗ ಜನ ಶ್ರೀಮಂತರು ಕೊಡ್ತಿದ್ರು. ಹೀಗಿರುವಾಗ ಅಲ್ಲಿ ಯೇಸು ಸ್ವಾಮಿ ಎರಿಕೋ ಪಟ್ಟಣ ದಾಟಿ ಹೋಗ್ತಾ ಇದ್ದಾರೆ. ಅವಾಗ ಒಬ್ಬ ಕುರುಡ ಭಿಕ್ಷುಕ, ಅವನ ಹೆಸರು ಬಾರ್ತಿಮಾಯ, ಎಲ್ಲರಿಗೂ ಗೊತ್ತಿದೆ. ಅವನೇನ್ ಮಾಡ್ದ ಅಂತಂದ್ರೆ ಯೇಸು ಸ್ವಾಮಿ ಅವರನ್ನು ಹೇಳ್ತಾನೆ, ದಾವೀದನ ಕುಮಾರನೇ ಯೇಸುವೆ ನನ್ನನ್ನು ಕರುಣಿಸು ಎಂದು ಕೂಗಿಕೊಳ್ಳಲು ಪ್ರಾರಂಭಿಸಿದ. ಅವನ ಒಂದು ಮನಸ್ಸಿನ ಒಂದು ವಿಚಾರ ಇಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಏನಂತಂದ್ರೆ ಅವನು ಏನ್ ಹೇಳ್ತಾನಂತಂದ್ರೆ, ನೀನು ದಾವೀದನ ಸಂತಾನದವನು. ಈ ನ್ಯೂ ಹೂ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಈಸ್. ದಾವೀದನ ಸಂತಾನದವನೇ ಎಂಬುದಾಗಿ ಅವನು ಇಲ್ಲಿ ಉದ್ಗರಿಸ್ತಾ ಇದ್ದಾನೆ ಅಥವಾ ಹೇಳ್ತಾ ಇದ್ದಾನೆ ಎಂಬುದು ಇಲ್ಲಿ ನಮಗೆ ತಿಳಿದು ಬರ್ತದೆ. ಮುಂದೆ ಆತನು ಹೇಳ್ತಾನೆ ಏನಂತ ಹೇಳಿ, ಜನರು ಹೇಳ್ತಾ ಇದಾರೆ, ಏ ಸುಮ್ನಿರು, ಡೋಂಟ್ ಡಿಸ್ಟರ್ಬ್. ಏ ಸ್ವಾಮಿ ಹೋಗ್ತಾ ಇದ್ದಾರೆ, ಯೆರೂಸಲೇಮ್ ಹೋಗ್ತಾ ಇದ್ದಾರೆ, ಡೋಂಟ್ ಡಿಸ್ಟರ್ಬ್ ಅಂತ. ಆಗ ಅವನು ತಿರುಗಿ ಮತ್ತಷ್ಟು ಕೂಗಿಕೊಂಡ, ಏನಂತ ಹೇಳಿ, ದಾವೀದ ಕುಮಾರನೇ ನನ್ನನ್ನ ಕರುಣಿಸು ಎಂಬುದಾಗಿ. ಆಗ ಯೇಸು ಅಲ್ಲಿ ನಿಂತುಕೊಂಡ್ರು. ನೋಡ್ರಿ, ಯೇಸು ಸ್ವಾಮಿ ಒಂದು ವಿಚಾರ ಇಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಏನಂತ ಹೇಳಿ, ಇವನ್ ದೋ ಈಸ್ ಬಿಸಿ, ಇವನ್ ದೋ ಹಿ ಈಸ್ ಗೋಯಿಂಗ್ ಟುವರ್ಡ್ಸ್ ಜೆರೂಸಲೇಮ್, ಯೆರೂಸಲೇಮ್ ಕಡೆಗೆ ಹೋಗ್ತಾ ಇದ್ದಾನೆ, ಬಹಳಷ್ಟು ಕೆಲಸ ಇವೆ, ಸಮಯದ ಅಭಾವ ಇದೆ, ಆದ್ರೂ ಕೂಡ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಯೇಸು ಸ್ವಾಮಿ ಸದಾ ಸಿದ್ಧರಾಗಿದ್ರು ಎಂಬುದನ್ನ ಈ ಭಾಗ ನಮಗೆ ತಿಳಿಸ್ತದೆ. ಅವರು ಅಲ್ಲೇ ನಿಂತರು. He stopped and he said, ಕರ್ಕೊಂಡು ಬರ್ರಿ ಅವನ್ನ, ಎಲ್ಲಿದ್ದಾನೆ ಕರೀರಿ ಅವನ ಅಂತ ಹೇಳಿದ್ರು. ಅವನನ್ನ ಕರೀರಿ ಅನ್ನಲು ಅವರು ಆ ಕುರುಡನನ್ನು ಕರೆದು, ಧೈರ್ಯವಿರಲಿ, ಹೇಳು, ನೀನನ್ನು ಕರೀತಾನೆ ಅಂತ ಹೇಳಿ ಅವನ ಹೇಳಿದಾಗ ಅವನು ಮೇಲ್ಹೊದಿಕೆಯನ್ನ ತೆಗೆದು ಹಾಕಿ ತಟ್ಟನೆ ಎದ್ದು ಯೇಸುವಿನ ಬಳಿಗೆ ಬಂದನು. ಯೇಸು ಸ್ವಾಮಿ ಅವರನ್ನು ಮಾತು ಕೇಳ್ತಾರೆ, ಏನಂತ ಹೇಳಿ, ನಾನು ನಿನಗೆ ಏನು ಮಾಡ್ಬೇಕೆಂದು ಕೋರುತ್ತಿ. ಯೇಸು ಸ್ವಾಮಿ ಇನ್ಫಾರ್ಮೇಶನ್ ಕೇಳ್ತಾ ಇಲ್ಲ ಅಲ್ಲಿ, ಆದ್ರೆ ಯೇಸು ಸ್ವಾಮಿ ಅವನ ನಂಬಿಕೆಯನ್ನ ಅವರು ಪರೀಕ್ಷಿಸ್ತಾ ಇದ್ದಾರೆ. ಅವನಲ್ಲಿ ಅವಶ್ಯವಾದಂತಹ ನಂಬಿಕೆ ಇದೆಯೋ ಇಲ್ಲೋ ಎಂಬುದನ್ನ ಅಲ್ಲಿ ಅವರು ಪರೀಕ್ಷಿಸ್ತಾ ಇದ್ದಾರೆ. ಪರೀಕ್ಷಿಸಿ ಏನ್ ಹೇಳ್ತಾ ಇದ್ದಾರೆ ನೋಡ್ರಿ, ಏನಂತ ಹೇಳಿ, ಯೇಸು ಅವನನ್ನ, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಅಂತ ಕೇಳಲಾಗಿ ಆ ಕುರುಡನು, ನನಗೆ ಕಣ್ಣು ಬರುವಂತೆ ಮಾಡಬೇಕು ಗುರುವೇ ಅಂದನು. ಯೇಸು ಅವನಿಗೆ, ಹೋಗು, ನಿನ್ನ ನಂಬಿಕೆ ನಿನ್ನನ್ನ ಸ್ವಸ್ಥ ಮಾಡಿಯದೆ ಎಂದು ಹೇಳಿದನು. ಕೂಡಲೇ ಅವನು ಕಣ್ಣು ಬಂದವು ಅವನಿಗೆ. ಅವನು ಆ ದಾರಿಯಲ್ಲಿ ಆತನ ಹಿಂದೆ ಹೋದನು ಎಂಬುದಾಗಿ. ಯಾವ ರೀತಿಯಾಗಿ ಯೇಸು ಸ್ವಾಮಿ ಅವರು ನಂಬಿಕೆಗೆ ಒಂದು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಹಿ ಈಸ್ ಎನ್ಕರೇಜಿಂಗ್ ಫೇತ್. ನಾನು ಏನ್ ಮಾಡ್ಬೇಕಂತ ಹೇಳ್ತೀಪ ಅಂದ್ರ, ನನ್ನಲ್ಲಿ ನಿನಗೆ ವಿಶ್ವಾಸ ಇದೆಯಾ, ನಾನು ಮಾಡ್ತೇನೆ ಎಂಬುದಾಗಿ. ಹೌದು ಅಂತ ಹೇಳ್ತಾನೆ. ಹೌದು ಸ್ವಾಮಿ, ನನಗೆ ಕಂಡು ಬರಬೇಕು, ನೀನು ಅವುಗಳನ್ನು ಕೊಡ್ಲಿಕ್ಕೆ ಶಕ್ತನಾಗಿದ್ದಿ ಎಂಬುದಾಗಿ ಹೇಳುವಾಗ ಅವನು ಯೇಸು ಸ್ವಾಮಿ ಅವನಿಗೆ ಹೇಳ್ತಾನೆ, ನಿನ್ನ ನಂಬಿಕೆ ನಿನ್ನನ್ನ ಸ್ವಸ್ಥ ಮಾಡಿದೆ. ಯೇಸು ಸ್ವಾಮಿ ನಂಬಿಕೆಯನ್ನ ಗುರುತಿಸಿದ್ರು, ಅವನ ಕುರುಡತನವನ್ನ ತೆಗೆದು ಹಾಕಿದ್ರು. ಹಿ ವಾಸ್ ಏಬಲ್ ಟು ಸಿ. ದೃಷ್ಟಿ ಪಡ್ಕೊಂಡ ಆ ಬಾರ್ತಿಮಾಯ ಅವನ ಜೀವನದಲ್ಲಿ ಏನ್ ಮಾಡದ ಅಂತಂದ್ರೆ, ಕುಣಿದಾಡಿ ಈ ಸೃಷ್ಟಿ ಎಷ್ಟು ಸುಂದರವಾಗಿದೆ ಎಂಬುದನ್ನ ಎಂಜಾಯ್ ಮಾಡೋದ್ರ ಬದಲು, ಸವಿಯೋದ್ರ ಬದಲು ಅವನ್ ಏನ್ ಮಾಡದ ಅಂತಂದ್ರೆ, ಯೇಸು ಸ್ವಾಮಿ ಅವರ ಹಿಂದೆ ಹೋಗ್ಬಿಟ್ಟ. ನೋಡ್ರಿ, ಮತ್ತೊಂದು ಅತ್ಯಾಶ್ಚರ್ಯದ ಒಂದು ಘಟನೆ ಇದೇನಂತಂದ್ರೆ, ಯೇಸು ಸ್ವಾಮಿಯ ಹಿಂಬಾಲಕನಾದಂತ ಬಾರ್ತಿಮಾಯ ಶಿಷ್ಯರ ಜೀವನದಲ್ಲಿರ್ತಕ್ಕಂಥ ಅನೇಕ ವಿಷಯಗಳನ್ನ ಯೇಸು ಸ್ವಾಮಿ ತಿಳಿಸಿದ್ದಾರೆ. ಏನಂತ ಹೇಳಿ, ದೀನತೆ ನಿಮ್ಮಲ್ಲಿ ಇರ್ಬೇಕು, ನಂಬಿಕೆ ನಿಮ್ಮಲ್ಲಿ ಇರಬೇಕು, ನನ್ನನ್ನ ಹಿಂಬಾಲಿಸಬೇಕು, ನಾನು ಎಲ್ಲಿ ಹೋದ್ರು ನೀವು ನನ್ನ ಹಿಂದೆ ಬರಬೇಕು. ಯೆರೂಸಲೇಮಿಗೆ ಇರಲಿ, ಪ್ರಾಣ ತೆಗೆಯುವಳ ಶಹರವಾದಂತ ಯೆರೂಸಲೇಮಿಗೆ ನಾನು ಹೋಗ್ತಾ ಇದ್ದೇನೆ, ನಾನು ಹಿಂದೆ ಬರಬೇಕು. ನೋಡ್ರಿ, ಆತನ ಹಿಂಬಾಲಿಸುವಾಗ ನಾವು ಅತ್ಯಾಶ್ಚರ್ಯಗಳನ್ನ ನಮ್ಮ ಜೀವನದಲ್ಲಿ ಕಂಡುಕೊಳ್ತೇವೆ, ಅದ್ಭುತಗಳನ್ನ ನಾವು ಅನುಭವಿಸ್ತೇವೆ, ಆಶ್ಚರ್ಯಗಳನ್ನ ನಾವು ಕಂಡುಕೊಳ್ತೇವೆ ಯಾವಾಗ ಆತನ ಹಿಂದೆ ಹೋಗುವಾಗ. ದಟ್ ಈಸ್ ದ ಸೀಕ್ರೆಟ್ ದಟ್ ದ ಲಾರ್ಡ್ ಹ್ಯಾಸ್ ಶೋನ್ ಟುಡೇ.
ಆದ ಕಾರಣ ಇಂಥ ಅತ್ಯಾಶ್ಚರ್ಯಕರವಂತ ವ್ಯಕ್ತಿಯಾದಂಥ ಯೇಸು ಸ್ವಾಮಿ ಅವರನ್ನ ನಾವು ಹೃತ್ಪೂರ್ವಕವಾದ ರೀತಿಯಲ್ಲಿ, ಮನಪೂರ್ವಕವಾದ ರೀತಿಯಲ್ಲಿ, ನಂಬಿಕೆಯಿಂದ, ದೃಢ ನಿರ್ಧಾರದಿಂದ ಹಿಂಬಾಲಿಸುವುದಕ್ಕೆ ದೇವರು ನಮಗೆ ಸಹಾಯ ಮಾಡ್ಲಿ ಅಂತ ಹೇಳಿ ನಾವು ಪ್ರಾರ್ಥಿಸೋಣ. ಮತ್ತು ಹೀಗೆ ಮಾಡ್ಲಿಕ್ಕೆ ದೇವರು ನಮಗೆ ಸಹಾಯ ಮಾಡ್ಲಿ ಅಂತ ಹೇಳಿ ನಾನು ಬೇಡಿಕೊಳ್ತೇನೆ.